ಒಂದು ರಾಜ್ಯ 30 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರಗಳ ಹಣೆ ಬರಹವನ್ನ ಬರೆಯುವಂತಹ ಸಮಯ. ಪ್ರಜಾಪ್ರಭುತ್ವದ ಹಬ್ಬ, ಪ್ರಜೆಗಳ ಅಗ್ನಿ ಪರೀಕ್ಷೆ, ಜನಪ್ರತಿನಿಧಿಗಳ ಆತಂಕ, ದುಗುಡ, ಜವಾಬ್ದಾರಿ ಅದರ ಸಂಕೇತವೇ 2018ರ ರಾಜ್ಯ ವಿಧಾನಸಭಾ ಚುನಾವಣೆ ಆರಂಭ ಆಗಿದೆ. ದಿನಗಣನೆ, ಅದರ ಸಂಪೂರ್ಣ ಕ್ಷೇತ್ರವಾರು ವಿಶ್ಲೇಷಣೆ, ವಿವರಣೆ ಕೊಡುವಂತಹ ಜವಾಬ್ದಾರಿ ಅದು ನಮ್ಮ ಹೊಣೆ. ಇದುವೇ ಟಿವಿ5 ವಿಶೇಷ ಅಸೆಂಬ್ಲಿ ಅಖಾಡ. ನಾನು ನಿಮ್ಮ ರಾಘವ ಸೂರ್ಯ. ನನ್ನ ಜೊತೆಗಿರ್ತಾರೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂತಹ ಶ್ರೀ ಮಹದೇವ್ ಪ್ರಕಾಶ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ರಾಘವ ಸೂರ್ಯ ಅವರೇ. ಭಾರತದ ರಾಜಕಾರಣಕ್ಕೆ ದಿಕ್ಕು ದೆಸೆಯನ್ನು ನೀಡುವಂತಹ ಚುನಾವಣೆ ಇದು. ಈ ಚುನಾವಣೆಗೆ ಸಂಬಂಧಿಸಿದ ಹಾಗೆ ಇವತ್ತು ಯಾವ ಜಿಲ್ಲೆ ವಿಶ್ಲೇಷಣೆಗೊಳಪಡೋದು ಯಾವ ಜಿಲ್ಲೆ? 100% ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರುವಂತಹ ಜಿಲ್ಲೆ. ಅಫ್ಕೋರ್ಸ್ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕುತೂಹಲವನ್ನ ಮೂಡಿಸುವಂತಹ ಸಾಕಷ್ಟು ವಿಶೇಷ ಗುಣಗಳುಳ್ಳಂತಹ ಜಿಲ್ಲೆಗಳು ಎಲ್ಲವೂ ಕೂಡ ಇದೆ. ಅದು ನಮ್ಮ ರಾಜ್ಯದ ಹೆಮ್ಮೆ. ಆದ್ರೆ ಇವತ್ತು ನಾವು ಮಾತನಾಡ್ತಾ ಇರುವಂತಹ ಜಿಲ್ಲೆ ಅದು ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ, ಸಿಎಂ ತವರು ಜಿಲ್ಲೆ ಮೈಸೂರು. ಎಸ್ ಮಹದೇವ್ ಪ್ರಕಾಶ್ ಅವರೇ, ಇವತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ದೃಷ್ಟಿಯಿಂದ ನಾವು ಒಂದು ಸಂಪೂರ್ಣ ಚಿತ್ರಣವನ್ನ ಕೊಡುವಂತಹ ಜವಾಬ್ದಾರಿಯನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ರಾಘವ ಸೂರ್ಯ ಅವರೇ, ಮೈಸೂರು ಜಿಲ್ಲೆ ಅಂದ ತಕ್ಷಣವೇ ನಮಗೆ ನೆನಪಾಗೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಎಸ್ ಆಡಳಿತವನ್ನು ನೀಡಿದಂತಹ ಒಬ್ಬ ಮಹಾರಾಜ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ದಿವಾನರುಗಳು. ಅವರು ಮೈಸೂರಿನ ಅಭಿವೃದ್ಧಿಗೆ, ಮೈಸೂರು ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಆಡಳಿತಗಾರರು, ದಕ್ಷ ಆಡಳಿತಗಾರರು. ಅಂತಹವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆ ತನ್ನದೇ ಆದಂತಹ ಖ್ಯಾತಿ ಪ್ರಖ್ಯಾತಿಯನ್ನು ಗಳಿಸಿತ್ತು. ಅಂತ ಒಂದು ವಿಶೇಷತೆ ಅದು ನಮ್ಮ ರಾಜ್ಯದ ಹೆಮ್ಮೆ. ಅದು ನಮ್ಮ ರಾಜ್ಯದಲ್ಲಿ ವಿಶ್ವವಿಖ್ಯಾತಿಗೆ ಖ್ಯಾತವಾಗಿರುವಂತಹ, ವಿಶ್ವವಿಖ್ಯಾತಿಗೆ ಹೆಸರು ಮಾಡಿರುವಂತಹ ಮೈಸೂರು ಅಂತ ಹೇಳೋಕೆ ನನಗೆ ಅಕ್ಷರಶಃ ಸಂತಸ ಆಗ್ತಾ ಇದೆ. ಇನ್ನು ಅಲ್ಲಿಯ ಕ್ಷೇತ್ರದ ಜನ ಸಂತಸವಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸಿಎಂ ಆಡಳಿತ ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿದೆ. ಅಲ್ಲಿಯ 11 ವಿಧಾನಸಭಾ ಕ್ಷೇತ್ರಗಳ ಹಣೆ ಬರಹ ಎಂಥದ್ದು ಅನ್ನುವ ನೋಡುವಂತಹ ಸಮಯ. ಎಸ್ ಅಫ್ಕೋರ್ಸ್, ನಿಮ್ಮಿಂದ ನಾನು ಖಂಡಿತವಾಗ್ಲೂ ಎಲ್ಲ ಸಂಪೂರ್ಣ ಮಾಹಿತಿ ವಿಶ್ಲೇಷಣೆಯನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಎಸ್ ವೀಕ್ಷಕರೇ, ಮೈಸೂರು ಜಿಲ್ಲೆ ಹಾಗಾದ್ರೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳು? ಓವರ್ ಆಲ್ 11 ವಿಧಾನಸಭಾ ಕ್ಷೇತ್ರಗಳ ಹಣೆ ಬರಹ ಯಾವ ರೀತಿ ಇದೆ? 2013ರಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಇಲ್ಲಿಯ ಕ್ಷೇತ್ರಗಳಲ್ಲಿ ಉಂಟಾಯಿತು ಅನ್ನೋದನ್ನ ನೋಡೋಣ. ಒಟ್ನಲ್ಲಿ ಕಾಂಗ್ರೆಸ್ 8 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿದೆ. ಬಿಜೆಪಿ ಶೂನ್ಯ ಸಂಪಾದನೆಗೆ ಅಲ್ಲಿ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಇನ್ನು ಜೆಡಿಎಸ್ 3 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿದೆ. ಅದನ್ನ ನಾವು ಇಲ್ಲಿ ನೋಡಬಹುದು. 2013ರ ಫಲಿತಾಂಶವನ್ನ ಗಮನಿಸಿದಾಗ ಈ ಅಂಶಗಳು ನಮಗೆ ಇಲ್ಲಿ ಗೋಚರಿಸುತ್ತವೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾರು ಅಲ್ಲಿ ಆ ಒಂದು ಆಡಳಿತದ ಚುಕ್ಕಾಣಿಯನ್ನ, ಇದು ನಂದೇ ಕ್ಷೇತ್ರ ಅಂತ ಜಯಭೇರಿಯನ್ನ ಬಾರಿಸಿದಂತ ಕೀರ್ತಿ, ಅದನ್ನ ಕೂಡ ನಾವು ನೋಡೋಣ. ವರುಣ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಹೊರಹೊಮ್ಮಿದಂತ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿ ಗುರುತಿಸಲ್ಪಟ್ಟಿರುವಂತಹ ಶ್ರೀ ಸಿದ್ದರಾಮಯ್ಯನವರ ಕ್ಷೇತ್ರ ಅದು ವರುಣ. ಜಾತಿ ಸಮುದಾಯ ಅಂತ ಬಂದ್ರೆ ಅಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂಥವರು. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಜಿಟಿ ದೇವೇಗೌಡರನ್ನ ಅಲ್ಲಿನ ಜನ ಆಯ್ಕೆ ಆಗ್ತಾರೆ. ಅಲ್ಲಿ ಜಾತಿ ಸಮುದಾಯ ಅಂತ ಬಂದ್ರೆ ಒಕ್ಕಲಿಗ ಸಮುದಾಯ ಅಲ್ಲಿ ತನ್ನ ಪಾರುಪತ್ಯವನ್ನು ಸಾಧಿಸುತ್ತೆ. ಇನ್ನು ನರಸಿಂಹರಾಜ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಆಯ್ಕೆ ಆದಂತ ತನ್ವೀರ್ ಸೇಠ್ ಅಲ್ಲಿಯ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸ್ತಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಶಿಕ್ಷಣ ಸಚಿವರಾಗಿ ಹೊರಹೊಮ್ಮುತ್ತಾರೆ ತನ್ವೀರ್ ಸೇಠ್. ಇನ್ನು ಚಾಮರಾಜ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ವಾಸು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ವಾಸು ಅವರನ್ನ ಅಲ್ಲಿನ ಜನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಕೃಷ್ಣರಾಜ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಸೋಮಶೇಖರ್ ಅವರು ಹೊರಹೊಮ್ಮುತ್ತಾರೆ. ಜಾತಿ ಸಮುದಾಯವನ್ನು ನೋಡೋದಾದ್ರೆ ಅಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದವರು. ಇನ್ನು ನಂಜನಗೂಡು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ಕಳಲೆ ಕೇಶವಮೂರ್ತಿ ಅವರು ಅಲ್ಲಿ ಜಯಬೀರಿಯನ್ನ ಬಾರಿಸ್ತಾರೆ. ದಲಿತ ಸಮುದಾಯಕ್ಕೆ ಸೇರಿದಂತ ಕಳಲೆ ಕೇಶವಮೂರ್ತಿ ಅವರು ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಅಂದ್ರೆ ಅಲ್ಲಿಯ ಜನರ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಇನ್ನು ಟಿ ನರಸೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಎಚ್ ಸಿ ಮಹದೇವಪ್ಪ ಅವರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ. ದಲಿತ ಸಮುದಾಯಕ್ಕೆ ಸೇರಿದಂತ ಎಚ್ ಸಿ ಮಹದೇವಪ್ಪ ಅವರು ಅಲ್ಲಿ ಜಯಭೇರಿಯನ್ನ ಬಾರಿಸ್ತಾರೆ. ಇನ್ನು ಪಿರಿಯಾಪಟ್ಟಣದಿಂದ ವೆಂಕಟೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಭೇರಿಯನ್ನ ಬಾರಿಸ್ತಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಹುಣಸೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಂತಹ ಮಂಜುನಾಥ್ ಅವರು ಆರ್ಯ ವೈಶ್ಯ ಸಮುದಾಯದಿಂದ ಅವರು ಗುರುತಿಸಲ್ಪಟ್ಟವರು. ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆಯ್ಕೆಯಾಗಿ ಜನರಿಂದ ಚುನಾಯಿತರಾಗ್ತಾರೆ. ಇನ್ನು HD ಕೋಟೆಯಿಂದ JDSನ ಚಿಕ್ಕಮಾದು ಅವರು ಅಲ್ಲಿ ಜಯಭೇರಿಯನ್ನ ಬಾರಿಸ್ತಾರೆ. ನಾಯಕ ಸಮುದಾಯಕ್ಕೆ ಸೇರಿದಂತಹ ಚಿಕ್ಕಮಾದು ಅಲ್ಲಿ ತಮ್ಮ
ಜಯದ ಪತಾಕೆಯನ್ನು ಹಾರಿಸ್ತಾರೆ. ಇನ್ನು KR ನಗರ ಕ್ಷೇತ್ರದಿಂದ JDS ಪಕ್ಷದಿಂದ ಹೊರಹೊಮ್ಮಿದಂತ ಸಾರಾ ಮಹೇಶ್, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಸಾರಾ ಮಹೇಶ್ ಅವರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇನ್ನು ಮೈಸೂರು ಮಹಾನಗರ ಪಾಲಿಕೆಯ ಚಿತ್ರಣವನ್ನ ಒಂದು ಸಲ ನಿಮಗೆ ರ್ಯಾಪ್ ಅಪ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾಂಗ್ರೆಸ್ನಿಂದ 22 ಸ್ಥಾನಗಳನ್ನು ಅಲಂಕರಿಸ್ತಾರೆ, ಬಿಜೆಪಿಯಿಂದ 11, JDS ನಿಂದ 17, ಇನ್ನು ಇತರೆ 15 ಸ್ಥಾನಗಳನ್ನ ಅಲಂಕರಿಸ್ತಾರೆ. ಇದು ಮೈಸೂರು ಮಹಾನಗರ ಪಾಲಿಕೆಯ ಚಿತ್ರಣವಾದ್ರೆ ಮೈಸೂರು ಜಿಲ್ಲಾ ಪಂಚಾಯಿತಿಯ ಕಥೆ ಏನು? ಯಾಕಂತ ಹೇಳಿದ್ರೆ ಬೂತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತ ಅಲ್ಲಿಯ ಕಾರ್ಯಕರ್ತರ ಜವಾಬ್ದಾರಿ ತುಂಬಾ ಇರುತ್ತೆ. ಅದು ಕ್ರೂಷಿಯಲ್ ಪಾಯಿಂಟ್ ಅಂತ ಅನ್ಸುತ್ತೆ. ಹೀಗಾಗಿ ಇಲ್ಲಿ ಯಾರೇ ಶಾಸಕರಾಗಿ ಆಯ್ಕೆ ಆಗ್ಬೇಕು ಅಂದ್ರೂ ಕೂಡ ಇಲ್ಲಿ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯಿತಿಯ ಪಾತ್ರ ತುಂಬಾ ಮಹತ್ವದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೈಸೂರು ಜಿಲ್ಲಾ ಪಂಚಾಯಿತಿ ಕಡೆಗೆ ಹೋಗೋದಾದ್ರೆ ಒಟ್ಟು ಸ್ಥಾನಗಳು 49. ಅಲ್ಲಿ ಅಧಿಕಾರ ಬಿಜೆಪಿ ಮತ್ತು JDS ಸಹಯೋಗದೊಂದಿಗೆ ಅಲ್ಲಿ ಅಧಿಕಾರವನ್ನ ನಾವು ನೋಡಬಹುದು. ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟಿನಲ್ಲಿ ಕಾಂಗ್ರೆಸ್ 20 ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳುತ್ತೆ, ಬಿಜೆಪಿ 6 ಸ್ಥಾನಗಳು, ಇನ್ನು JDS 22 ಸ್ಥಾನಗಳು, ಇನ್ನು ಇತರೆ 1 ಸ್ಥಾನಗಳನ್ನ ತಮ್ಮದಾಗಿಸಿಕೊಳ್ಳುತ್ತೆ. ಇದು ಮೈಸೂರು ಜಿಲ್ಲಾ ಪಂಚಾಯಿತಿಯ ಚಿತ್ರಣ. ಹಾಗಾದರೆ ಇನ್ನು ಮೈಸೂರು ಜಿಲ್ಲೆಯ ಒಂದೊಂದೇ ವಿಧಾನಸಭಾ ಕ್ಷೇತ್ರಗಳತ್ತ ನಾವು ಗಮನ ಹರಿಸೋಣ. ವರುಣ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆ ಏನು, ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರು, ಇಲ್ಲಿ ಪ್ರಸಕ್ತ ವಾತಾವರಣ ಯಾವ ರೀತಿ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಕೊಡ್ಲಿಕ್ಕೆ ನಾನು ರಾಘವ ಸೂರ್ಯ ಮತ್ತು ಮಹದೇವ್ ಪ್ರಕಾಶ್ ರೆಡಿ ಆಗಿದ್ದೇವೆ. ನೀವು ಕೂಡ ಕಾತರದಿಂದ ಕುತೂಹಲರಾಗಿದ್ದೀರಿ. ಎಸ್, ಮೈಸೂರು ಜಿಲ್ಲೆಯ ಮೊದಲನೇ ವಿಧಾನಸಭಾ ಕ್ಷೇತ್ರದತ್ತ ನಾವು ಗಮನ ಹರಿಸೋಣ. ವರುಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು 2008ರಲ್ಲಿ ಸ್ಪರ್ಧೆ ಮಾಡ್ತಾರೆ. ಬಿಜೆಪಿಯಲ್ಲಿ ರೇವಣಸಿದ್ದಯ್ಯ ಅವರು ಸ್ಪರ್ಧೆ ಮಾಡ್ತಾರೆ. ಗೆಲುವು ಅಫ್ಕೋರ್ಸ್ ಕಾಂಗ್ರೆಸ್ನ ಸಿದ್ದರಾಮಯ್ಯನವರಿಗೆ ಸಲ್ಲತ್ತೆ. ಸಿದ್ದರಾಮಯ್ಯನವರು 71,908 ಮತಗಳನ್ನು ತಮ್ಮದಾಗಿಸ್ಕೊಳ್ತಾರೆ. ರೇವಣಸಿದ್ದಯ್ಯ ಅವರು 53,071 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಇಲ್ಲಿ ರೇವಣಸಿದ್ದಯ್ಯ ಅವರು ಗಳಿಸಿದಂತಹ ಮತಗಳು ಕಡಿಮೆ ಏನಲ್ಲ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗತ್ತೆ. ಇದು 2008ರ ಚುನಾವಣಾ ಚಿತ್ರಣವನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ 18,837 ಮತಗಳ ಅಂತರದಿಂದ ಸಿದ್ದರಾಮಯ್ಯನವರು ಜಯಭೇರಿಯನ್ನು ಬಾರಿಸ್ತಾರೆ. ಹಾಗಾದ್ರೆ 2013ರಲ್ಲಿ ಏನಾಗುತ್ತೆ? ಎಸ್, ಅಫ್ಕೋರ್ಸ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 2013ರಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಕಣಕ್ಕಿಳಿತಾರೆ. ಇನ್ನು 84,385 ಮತಗಳನ್ನು ತಮ್ಮದಾಗಿಸ್ಕೊಳ್ತಾರೆ. ಇನ್ನು ಕಾಪು ಸಿದ್ದಲಿಂಗ ಅವರು 54,744 ಮತಗಳನ್ನು ತಮ್ಮದಾಗಿಸ್ಕೊಳ್ತಾರೆ. ಅಫ್ಕೋರ್ಸ್ ಅಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. 29,641 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ. ಎಸ್, 2008 ಆಯ್ತು, 2013 ಆಯ್ತು. ನೆಕ್ಸ್ಟ್ ವಾಟ್? 2018ರ ಕತೆ ಏನು? ಯಾವೆಲ್ಲ ಅಭ್ಯರ್ಥಿಗಳು ಸಂಭಾವ್ಯ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಬಹುದು ಅನ್ನೋದನ್ನ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಬಿಜೆಪಿಯಿಂದ ಕಾಪು ಸಿದ್ದಲಿಂಗ ಸ್ವಾಮಿ ಅವರು ಅಥವಾ ಶಂಕರ್ ಬಿದ್ರಿ ಅವರು ಕೂಡ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಅಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆ ಬಹುತೇಕ ಖಚಿತವಾಗ್ತಾ ಇದೆ. ಇನ್ನು JDS ನಿಂದ ಅಭಿಷೇಕ್ ಅವರ ಹೆಸರು ಕೂಡ ಈಗಾಗಲೇ ಘೋಷಣೆ ಆಗಿದೆ, ಅದನ್ನು ಕೂಡ ನಾವು ನೋಡಬಹುದು. ಒಟ್ಟಿನಲ್ಲಿ ಈ 3 ಕ್ಷೇತ್ರಗಳಿಂದ ಸಂಭಾವ್ಯ ಅಭ್ಯರ್ಥಿಗಳನ್ನ ನೋಡಿದ್ವಿ. ಹಾಗಾದ್ರೆ ಈ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳು ಇಲ್ಲಿ ಕೌಂಟ್ ಆಗ್ತವೆ, ಯಾವೆಲ್ಲ ಫ್ಯಾಕ್ಟರ್ಸ್ ಇಲ್ಲಿ ಗಣನೆಗೆ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ವರುಣಾ ಕ್ಷೇತ್ರದ ಬಲಾಬಲವನ್ನ ನೋಡೋದಾದ್ರೆ, ಪ್ಲಸ್ ಅಂಡ್ ಮೈನಸ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಏನ್ ಹೇಳ್ತೇವೆ, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಸಿಎಂ ಅವರ ಹಾಲಿ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ಗೆ ಅಥವಾ ಕೈ ಪಕ್ಷಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇನ್ನು ಸಿಎಂ ಪುತ್ರ ಯತೀಂದ್ರ ಅವರು ಕಣಕ್ಕಿಳಿತಾ ಇರೋದು ಕೈಗೆ ಮತ್ತಷ್ಟು ಒಂದಿಷ್ಟು ಬಲ ಸಿಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಶ್ರೀನಿವಾಸ್ ಪ್ರಸಾದ್ ಸಿಎಂ ವಿರುದ್ಧ ತೊಡೆ ತಟ್ಟಿರೋದು ಅಫ್ಕೋರ್ಸ್ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ, ಅದನ್ನು ನಾವಿಲ್ಲಿ ನೋಡಬೇಕು. ಇನ್ನು ಕಾಂಗ್ರೆಸ್ ವಿರುದ್ಧ ಲಿಂಗಾಯತ, ಒಕ್ಕಲಿಗರು, ದಲಿತರು ಒಟ್ಟಾಗ್ತಾ ಇರೋದು ಯಾವ ಪಕ್ಷಕ್ಕೆ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿಗೆ ಲಾಭ ಆಗ್ತಾ ಇದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್, ಶ್ರೀನಿವಾಸ್ ಪ್ರಸಾದ್ ಫ್ಯಾಕ್ಟರ್ ಯತೀಂದ್ರ ಅವರಿಗೆ ಹಿನ್ನಡೆ ಆಗಬಹುದು. ಯಾಕೆ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ನಮ್ಮ ರಾಜಕೀಯ ವಿಶ್ಲೇಷಕರಿಂದ ಪಡೆಯೋಣ. ಇನ್ನು ಬಿಜೆಪಿ ಸಮರ್ಥ ಅಭ್ಯರ್ಥಿ ಹಾಕಿದ್ರೆ ಮಾತ್ರ ಗೆಲುವು ಕಾಣಬಹುದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಬಿಜೆಪಿ ತನ್ನ ಒಂದು ಪಾರುಪತ್ಯವನ್ನ ಸಾಧಿಸುವಲ್ಲಿ ವಿಫಲ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗಾಗಿ ಮತ್ತೆ ಅಲ್ಲಿ ಖಾತೆನ ತೆರಿಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ ಮಾಡಲೇಬೇಕಾಗತ್ತೆ. ಅಂತ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾದಂತ ಒಂದು ಜವಾಬ್ದಾರಿ ಬಿಜೆಪಿ ಪಕ್ಷಕ್ಕೆ, ಕಮಲ ಪಕ್ಷಕ್ಕೆ ಅಲ್ಲಿ ಸೇರುತ್ತೆ. ಹಾಗಾದ್ರೆ ವರುಣ ಜಾತಿವಾರು ಮತಗಳು ನೋಡಿದ್ರೆ, ಜಾತಿವಾರು ಎಷ್ಟು ಮತಗಳಿದಾವೆ ಅನ್ನೋದನ್ನ ನೋಡಿದ್ರೆ, ಮತದಾರರಿದ್ದಾರೆ ಅನ್ನೋದನ್ನ ಗಮನ ಹಾಕಿದ್ರೆ, ಲಿಂಗಾಯತ ಸಮುದಾಯದಿಂದ 53,000, ದಲಿತ ಸಮುದಾಯದಿಂದ 48,000, ಕುರುಬ ಸಮುದಾಯದಿಂದ 27,000, ನಾಯಕ ಸಮುದಾಯದಿಂದ 23,000, ಇನ್ನು
ಉಪ್ಪಾರ ಸಮುದಾಯದಿಂದ 14,000 ಮತದಾರರು, ಒಕ್ಕಲಿಗ ಸಮುದಾಯದಿಂದ 12,000, ಇತರೆ 35,000 ಮತದಾರರಿದ್ದಾರೆ. ಹಾಗಾದ್ರೆ ನಿರ್ಣಾಯಕರು ಯಾರು ಅನ್ನೋದನ್ನ ನೋಡಿದ್ರೆ ಅಫ್ಕೋರ್ಸ್ ದಲಿತರು. ಹಾಗಾದ್ರೆ ದಲಿತರು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ಯಾವ ಅಭ್ಯರ್ಥಿಯನ್ನ ಕೈ ಹಿಡಿತಾರೆ ಅನ್ನೋದು ತುಂಬಾನೇ ಕುತೂಹಲ ಆಗಿದೆ. ಅದರ ಬಗ್ಗೆ ನಾವು ಕೇಳೋಣ. ಮಧು ಪ್ರಕಾಶ್ ಅವರೇ, ಈಗ ಜಾತಿವಾರು ಲೆಕ್ಕಾಚಾರದಲ್ಲಿ ನೋಡಿದಾಗ ನಿರ್ಣಾಯಕ ಪಾತ್ರ ದಲಿತರು. ಅದನ್ನ ಹೊರತುಪಡಿಸಿ ಕೈಗೆ ಯಾವ ಫ್ಯಾಕ್ಟರ್ ಲಾಭ ಆಗ್ಬಹುದು, ಬಿಜೆಪಿಗೆ ಯಾವ್ದು ಲಾಭ ಆಗ್ಬಹುದು, ಜೆಡಿಎಸ್ಗೆ ಯಾವ ಲಾಭ ಆಗ್ಬಹುದು? ರಾಘವ ಸೂರ್ಯ ಅವರೇ, ವರುಣಾ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಎಸ್, ಇದರ ವಿಶ್ಲೇಷಣೆ ಮಾಡುವಾಗ 2006ರ ವಿಧಾನಸಭಾ ಚುನಾವಣೆ, ಅದು ಕೂಡ ಕೌಂಟ್ ಆಗುತ್ತೆ. ಚಾಮುಂಡೇಶ್ವರಿ ವಿಧಾನಸಭಾ ಚುನಾವಣೆಯನ್ನ ಇಟ್ಕೊಂಡೇ ನಾವು ಅದನ್ನ ಅನಲೈಸ್ ಮಾಡಬೇಕಾಗಿದೆ. ಎಸ್ ಎಸ್ ಎಸ್, ಆಫ್ ಕೋರ್ಸ್. 2006ರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಮತ್ತು ಚಾಮುಂಡೇಶ್ವರಿ ಎರಡೂ ಜೊತೆಗಿರುತ್ತೆ. ಟ್ರೂ. ಆವಾಗ ನಡೆದಂತಹ ದೊಡ್ಡ ಹಣಾಹಣಿ, ಶಿವಬಸಪ್ಪ ಅನ್ನೋರು JDS ಅಭ್ಯರ್ಥಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಆಗ ತಾನೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರಿರ್ತಾರೆ. ದೊಡ್ಡ ಹಣಾಹಣಿ ನಡೆಯುತ್ತೆ. ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಹಣಾಹಣಿಯಲ್ಲಿ ಸಿದ್ದರಾಮಯ್ಯನವರು ಕೇವಲ 257 ಮತಗಳ ಅಂತರದಿಂದ ಜಯಗಳಿಸ್ತಾರೆ. ಎಸ್, ಅದು ತುಂಬಾನೇ ಕ್ರೂಷಿಯಲ್ ಫ್ಯಾಕ್ಟ್. ಆಮೇಲೆ ವಲಸೆ ಕಾಂಗ್ರೆಸ್ಸಿಗರಾಗಿರ್ತಾರೆ, ಹೊಸದಾಗಿ ಬಂದಂತ 2008ರ ವಿಧಾನಸಭಾ ಚುನಾವಣೆ ವೇಳೆಗೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ವರುಣಾ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಗಳು ಸೃಷ್ಟಿಯಾಗುತ್ತೆ. ಸಿದ್ದರಾಮಯ್ಯ ಚೂಸ್ ಟು ಕಂಟೆಸ್ಟ್ ಫ್ರಮ್ ವರುಣಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿಯೇ ಅವರ ಊರಿರೋದು ಸಿದ್ದರಾಮಯ್ಯನ ಹುಂಡಿ. ಎಸ್, ಆ್ಯಕ್ಚುಯಲಿ ಸಿದ್ದರಾಮಯ್ಯನ ಹುಂಡಿ ಅಲ್ಲೇ ಇರೋದು. ಆ್ಯಕ್ಚುಯಲಿ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ವ್ಯಾನ್ ಶ್ರೀನಿವಾಸ್ ಪ್ರಸಾದ್, ಸಿದ್ದರಾಮಯ್ಯ, ವಿಶ್ವನಾಥ್ ಇವರೆಲ್ಲರೂ ಜೊತೆಗೂಡಿದ್ದಾಗ, ಘಟಾನುಘಟಿ ನಾಯಕರು, ಅತಿರಥ ಮಹಾರಥ ನಾಯಕರು ಇವರೆಲ್ಲರೂ ಜೊತೆಗೂಡಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಫಲಿತಾಂಶ ಭಿನ್ನವಾಗಿ ಬರ್ತಾ ಇರುತ್ತೆ. ಒಂದು ರೀತಿ ಕಾಂಗ್ರೆಸ್ನ ಮತ ಬ್ಯಾಂಕ್, ಅದರ ಜೊತೆಗೆ ಶ್ರೀನಿವಾಸ್ ಅವರ ಪ್ರಭಾವ, ವಿಶ್ವನಾಥ್ ಅವರ ಪ್ರಭಾವ, ಸಿದ್ದರಾಮಯ್ಯನವರ ಪ್ರಭಾವ, ಡಾಕ್ಟರ್ ಮಹದೇವಪ್ಪ ಅವರ ಪ್ರಭಾವ, ಈ ಎಲ್ಲ ಫ್ಯಾಕ್ಟರ್ಗಳು ಸೇರ್ಕೊಂಡು ಸ್ವೀಪ್ ಮಾಡ್ತಾ ಇತ್ತು. ಕಾಂಗ್ರೆಸ್ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರದಲ್ಲಿ ಸ್ವೀಪ್ ಮಾಡ್ತಾ ಇತ್ತು. ಈಗ ಮೈಸೂರು ಜಿಲ್ಲೆ ಹೇಗಿದೆ ಅಂದರೆ ಒಡೆದ ಮನೆ ಆಗಿದೆ. ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಕಟವರ್ತಿ ಗೆಳೆಯ ಮಹದೇವ್ ಪ್ರಸಾದ್ ನಿಧನ ಹೊಂದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ. ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು JDS ಇದ್ದಾರೆ. ಇವೆಲ್ಲವೂ ವರುಣಾ ವಿಧಾನಸಭಾ ಚುನಾವಣೆಯ ಮೇಲೆ ತನ್ನ ದಟ್ಟ ಪ್ರಭಾವವನ್ನು ಬೀರುತ್ತೆ. ಎಸ್, ಹಾಗಾದ್ರೆ ಡಾಕ್ಟರ್ ಯತೀಂದ್ರ ಅವರ ಭವಿಷ್ಯವನ್ನ ಯಾವೆಲ್ಲ ಅಂಶಗಳಲ್ಲಿ ನಿರ್ಧಾರ ಮಾಡ್ತವೆ ಅಂತ? ಅಲ್ಲ, ರಾಘವ ಸೂರ್ಯ ಅವರೇ, ಯತೀಂದ್ರ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಒಂದು ರೀತಿ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಜನರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಅವರು ಜನರು ಹೇಳಿದ ಕೆಲಸಗಳನ್ನು ದಟ್ ಅಂತ ಮಾಡಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದೂ ಈ ಜಾತಿವಾರು ಲೆಕ್ಕಾಚಾರ ಏನಾರ ಪ್ಲೇ ಆದರೆ, ಶ್ರೀನಿವಾಸ್ ಪ್ರಸಾದ್ ಅವರ ಗೇಮ್ ಕ್ಲಿಕ್ ಆದರೆ, ವಿಶ್ವನಾಥ್ ಅವರು ತಮ್ಮ ಅಸಮಾಧಾನವನ್ನು ತೋಡಿಕೊಂಡು ಅದನ್ನು ವ್ಯಕ್ತಪಡಿಸಿದ್ರೆ, ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಯತೀಂದ್ರ ಗೆಲುವು ಅಷ್ಟೊಂದು ಸುಲಭ ಅಲ್ಲ. ನೋಡಿ, ಅಲ್ಲಿ ಒಂದು ಕ್ವಿಕ್ ಕ್ಯೂರಿಯಾಸಿಟಿ ನಂಗೆ, ಅಂದ್ರೆ ಇಲ್ಲಿ ಯಾವ ರೀತಿಯಾದಂತ ತಂತ್ರ ಹೆಣಿಲಿಕ್ಕೆ ಸಾಧ್ಯ ಆಗ್ಬೋದು? ಇಲ್ಲಿ ವಿಶ್ವನಾಥ್ ಅವ್ರಿಗಿರ್ಬೋದು ಅಥವಾ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು? ಅಲ್ಲ, ಇಲ್ಲಿ ವಾಸ್ತವ ಹೇಳ್ತೀನಿ. ವಾಸ್ತವ ಯಾವುದು ಅಂತ ಅಂದ್ರೆ, ಈ ಚುನಾವಣೆಗಳಲ್ಲಿ ಜಾತಿನೇ ಕ್ರೂಷಿಯಲ್ ಆಗುತ್ತೆ. ಇಲ್ಲಿ ಲಿಂಗಾಯತ ಸಮುದಾಯ ಇದೆಯಲ್ಲ, ಅದು ಸೆಕ್ಯುಲರ್ ಸಿದ್ಧಾಂತದಲ್ಲಿ ಜಾತಿ ಕೌಂಟ್ ಆಗ್ತಾ ಇದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಇವತ್ತು ನೀವು ಲೆಕ್ಕ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಜಾತಿಯನ್ನ ಬಿಟ್ಟು ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ ಚುನಾವಣೆ ನಡೆಯೋದಕ್ಕೆ ಸಿದ್ಧಾಂತ ಬೇರೆ, ವಾಸ್ತವ ಬೇರೆ ಅಂತ ಹೇಳ್ತಾ ಇದ್ದೀರಿ. ಸೆಕ್ಯುಲರ್ ಅಂತ ಹೇಳ್ತೀವಿ, ಸೆಕ್ಯುಲರ್ ಸ್ಟೇಟ್, ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತೀವಿ. ಅದರ ವಾಸ್ತವದಲ್ಲಿ ಅದು ಸಾಧ್ಯ ಆಗಿಲ್ಲ. ಇಲ್ಲಿ ಲಿಂಗಾಯತ ಮತ ಬ್ಯಾಂಕ್ 53,000 ಇದೆ, ದಲಿತರು 48,000 ಇದ್ದಾರೆ, ನಾಯಕ ಉಪ್ಪಾರ 23,000, 14,000, ಒಕ್ಕಲಿಗ 12,000 ಇದೆ, ಕುರುಬರು 27,000 ಇದ್ದಾರೆ.
53,000 ಮತ ಬ್ಯಾಂಕ್ ಇರುವ ಲಿಂಗಾಯತರು ದೇ ಕ್ಯಾನ್ ಪ್ಲೇ ಎ ವೆರಿ ಕ್ರೂಷಿಯಲ್. ಓಕೆ, ನೋಡಿ, ಸಿದ್ದರಾಮಯ್ಯ ಅವರಂತಹ ಟವರಿಂಗ್ ಪರ್ಸನಾಲಿಟಿಯ ಎದುರು ಕಾಪು ಸಿದ್ದಲಿಂಗಸ್ವಾಮಿ 50,000ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೆ ಅಂದ್ರೆ yes. ಕಳೆದ 2 ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನವ್ರು ಗೆದ್ದದ್ದು ಹೇಗೆ ಅಂದ್ರೆ ಲಿಂಗಾಯತ ಮತ ಬ್ಯಾಂಕ್ ಒಂದ್ ಕಡೆ, ಲಿಂಗಾಯತೇತರ ಮತ ಬ್ಯಾಂಕ್ ಎಲ್ಲರೂ ಒಟ್ಟಾಗಿ ಅಹಿಂದ ಮತ ಬ್ಯಾಂಕ್ ಅನ್ನ ಸಂಘಟಿಸೋದ್ರ ಮೂಲಕ ಗೆದ್ರು. ಆದ್ರೆ ಇವತ್ತು ಅಹಿಂದ ಮತ ಬ್ಯಾಂಕ್ ಇದೆಯಲ್ಲ, ಅಹಿಂದ ಮತ ಬ್ಯಾಂಕ್ ಅಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇಲ್ವೇ ಇಲ್ಲ. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಜಾತಿವಾರು ಲೆಕ್ಕಾಚಾರ ಏನಾದ್ರು ಬಂದ್ರೆ, ಜಾತಿ ಕಾರ್ಡ್ ಪ್ಲೇ ಆದ್ರೆ ಡಾಕ್ಟರ್ ಯತೀಂದ್ರ ಅವರ ಗೆಲುವು ಅಷ್ಟು ಸುಲಭ ಅಲ್ಲ. ಆದ್ರೆ ಸದ್ಯದ ಅಂಶಗಳನ್ನು ಗಮನಿಸಿ ರಾಘವ ಸೂರ್ಯ ಅವರೇ, ಪೋಲರೈಸೇಷನ್ ಆಫ್ ಕಾಸ್ಟ್, ಅಹಿಂದ ಮತ ಬ್ಯಾಂಕು ಯತೀಂದ್ರ ಅವರ ಪರವಾಗಿ ಪೋಲರೈಸ್ ಆದ್ರೆ ಅಷ್ಟೂನು ಯತೀಂದ್ರ ಗೆಲ್ತಾರೆ. ಓಕೆ, ಆದ್ರೆ ಅಲ್ಲಿ ಒಗ್ಗಟ್ಟು ಮಾಡುವಂತ ಆಮೇಲೆ ತಂತ್ರ ಹೆಣಿಯಲಿಕ್ಕೆ ಇಬ್ರು ಘಟಾನುಘಟಿಗಳಿದ್ದಾರೆ, ಅದನ್ನು ಇಲ್ಲಿ ನಾವು ಕೌಂಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ಅಹಿಂದ ಮತ ಬ್ಯಾಂಕ್ ಅಲ್ಲಿ ಕನ್ಸಾಲಿಡೇಟ್ ಆಗುವ ಸಾಧ್ಯತೆ ಈ ಬಾರಿ ಕಡಿಮೆ. ಯಾಕೆ ಅಂತ ಅಂದ್ರೆ ನೋಡಿ, ನಂಬರ್ 1 ಶ್ರೀನಿವಾಸ್ ಪ್ರಸಾದ್ ಅಂಡ್ ವಿಶ್ವನಾಥ್ ಅವರು ದೇ ಪ್ಲೇ ದೇರ್ ಕಾರ್ಡ್ ವೆರಿ ವೆಲ್. ಅವರು ಅಷ್ಟು ಸುಲಭವಾಗಿ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಕಡೆ ಡಾಕ್ಟರ್ ಯತೀಂದ್ರ ಅವರನ್ನ ಗೆಲ್ಲೋದಕ್ಕೆ ಬಿಡೋದಿಲ್ಲ. ಅದು ನಂಬರ್ 1. ನಂಬರ್ 2, JDS ಏನಾದರೂ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕಿ ಮಾಯಾವತಿ ಫ್ಯಾಕ್ಟರ್ ಪ್ಲೇ ಆದ್ರೆ, ಮಾಯಾವತಿ ತನ್ನ ವೋಟ್ ಬ್ಯಾಂಕ್ ಅನ್ನ JDS ಆನೆ ಬಲ ಬಂದಿರೋದು ಇಲ್ಲಿ ಕಂಟಕ ಆಗಬಹುದಾ ಅಂತ ಹೇಳಿ, ಅಂಥ ಸಂದರ್ಭದಲ್ಲೂ ದಟ್ ಅಫೆಕ್ಟ್ಸ್ ಡಾಕ್ಟರ್ ಯತೀಂದ್ರ. ಹೇಗೆ ಅಂತಂದ್ರೆ, ದಲಿತ ಮತ ಬ್ಯಾಂಕ್ JDS ಕಡೆಗೆ ಹೋದ್ರೂ BJP ಕ್ಯಾಂಡಿಡೇಟ್ ಯಾರಿರ್ತಾರೆ ಅವರಿಗೆ ಲಿಂಗಾಯತ ಮತ ಬ್ಯಾಂಕ್ ಕನ್ಸಾಲಿಡೇಟ್ ಆದ್ರೆ ಅಹಿಂದ ಮತ ಬ್ಯಾಂಕ್ ವಿಭಜನೆ ಆಗುತ್ತೆ, ಲಿಂಗಾಯತ ಮತ ಬ್ಯಾಂಕ್ ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಚದುರಂಗದ ಆಟದಲ್ಲಿ ಯಾರು ಯಾವ ರೀತಿ ಪ್ಲೇ ಮಾಡ್ತಾರೆ ಅನ್ನೋದು ಬಹಳ. ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ, ಡಾಕ್ಟರ್ ಯತೀಂದ್ರ ಅವರು ಆ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ತಂದೆಯ ಬಲದಿಂದ ಆ ಕ್ಷೇತ್ರದ ಉದ್ದಗಲಕ್ಕೂ ಮಾಡಿರುವಂತಹ ಕೆಲಸಗಳೇ ಅವರಿಗೆ ಶ್ರೀರಕ್ಷೆ ಆದ್ರೆ ಹಿ ವಿಲ್ ವಿನ್. ಆದ್ರೆ ಜಾತಿ ಪ್ಲೇ ಆದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ BJP ಎಂಥ ಅಭ್ಯರ್ಥಿಯನ್ನ ಹಾಕ್ತಾರೆ ಅನ್ನೋದು ಆಮೇಲೆ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಶಂಕರ್ ಬಿದ್ರಿ ಅವರ ಹೆಸರಿದೆ. ಒಂದು ವೇಳೆ ಶಂಕರ್ ಬಿದ್ರಿ ಅವರು ಅಲ್ಲಿ ಕ್ಯಾಂಡಿಡೇಟ್ ಆದ್ರೆ ಯತೀಂದ್ರ ಅವರಿಗೆ ಟಫ್ ಆಗುತ್ತೆ. ಎಸ್ ವೀಕ್ಷಕರೇ, ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದ್ರೆ ಅಭಿವೃದ್ಧಿ ಕುರಿತು ಕೆಲಸ ಮಾಡುವವರ, ಚಿಂತನೆ ಮಾಡುವವರ ಕೈ ಹಿಡಿತೀರೋ ಅಥವಾ ಜಾತಿ ಲೆಕ್ಕಾಚಾರದಲ್ಲಿ ಪ್ಲೇ ಮಾಡ್ತೀರೋ ಅಥವಾ ಇಲ್ಲಿ ಜನಪ್ರತಿನಿಧಿಗಳು ಹಾಕುವಂತ ಆಮಿಷಗಳಿಗೆ ನೀವು ಒಳಗಾಗ್ತಿರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಇಟ್ಸ್ ಅಪ್ ಟು ಯು, ನಿಮ್ಮ ಚಾಯ್ಸ್ ಅಂತ ಹೇಳ್ತಾ ಮುಂದಿನ ವಿಧಾನಸಭಾ ಕ್ಷೇತ್ರದತ್ತ ಗಮನ ಹರಿಸೋಣ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು? ಕಾಂಗ್ರೆಸ್ನಿಂದ ಸತ್ಯನಾರಾಯಣ ಅವರು ಅಲ್ಲಿ ಕಣಕ್ಕಿಳಿತಾರೆ, ಬಿಜೆಪಿಯಿಂದ ಮಂಜೇಗೌಡ ಅವರು ಕಣಕ್ಕಿಳಿತಾರೆ. ಗೆಲುವು ಸತ್ಯನಾರಾಯಣ ಅವರ ಬಳಿ ಬರುತ್ತೆ. ಅಂದ್ರೆ ಅಲ್ಲಿ ಜಯದ ಹಾರ ಸತ್ಯನಾರಾಯಣ ಅವರಿಗೆ ಸಲ್ಲುತ್ತೆ. 55,828 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಇನ್ನು ಮಂಜೇಗೌಡರು ಬಿಜೆಪಿಯಿಂದ ಕಣಕ್ಕಿಳಿದಂತ ಮಂಜೇಗೌಡರು 41,529 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಅಂದ್ರೆ ಗೆಲುವಿನ ಅಂತರ 14,229 ಮತಗಳ ಅಂತರ. ಇನ್ನು ಒಂದು ತಾವು ನೋಡಬಹುದು ಇಲ್ಲಿ ಇದು 2008ರ ಚಿತ್ರಣ. ಹಾಗಾದ್ರೆ 2013ರಲ್ಲಿ ಏನಾಯ್ತು ಅನ್ನೋದನ್ನ ನೋಡಿದಾಗ GT ದೇವೇಗೌಡರು JDS ನಿಂದ ಸ್ಪರ್ಧಿಸ್ತಾರೆ. 75,864 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಇನ್ನು KJPಯಿಂದ ಸ್ಪರ್ಧಿಸಿದಂತಹ ಸತ್ಯನಾರಾಯಣ್ 68,761 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಆದ್ರೆ ಗೆಲುವಿನ ಅಂತರ ವೆರಿ ಲೋ. ಅದು GT ದೇವೇಗೌಡರು JDS ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 7,103 ಮತಗಳ ಅಂತರದಿಂದ ಗೆಲುವನ್ನ ಪಡೆಯುತ್ತಾರೆ. ಎಸ್, ಹಾಗಾದ್ರೆ 2018ರ ಸಂಭಾವ್ಯ ಅಭ್ಯರ್ಥಿಗಳನ್ನ ಗಮನಿಸೋಣ. ಈ ಸಾರಿ ಯಾವ ರೀತಿ ಇದೆ, ಈ ಬಾರಿ ಯಾವ ರೀತಿಯಾದಂತಹ ಚುನಾವಣೆಗೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ಜನರು ಯಾವೆಲ್ಲ ಅಂಶಗಳನ್ನ ಪರಿಗಣಿಸ್ತಾರೆ ಅನ್ನೋದನ್ನ ನಾವು ನೋಡೋಣ. ಒಟ್ಟಿನಲ್ಲಿ ಸಂಭಾವ್ಯ ಅಭ್ಯರ್ಥಿಗಳನ್ನ ಗಮನಕ್ಕೆ ಹಾಕೋದಾದ್ರೆ 2018ರ ಸಂಭಾವ್ಯ ಅಭ್ಯರ್ಥಿಗಳು ಬಿಜೆಪಿಯಿಂದ ಹೇಮಂತ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಅಪ್ಪಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ, ಹಾಗೇನೆ ತೇಜಸ್ವಿನಿ ಶ್ರೀ ರಮೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ಬಿಜೆಪಿಯಿಂದ ಆದ್ರೆ ಇನ್ನು ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇದೆ. ಆದರೂ ಕೂಡ ಇಲ್ಲಿ ಮತ್ತಷ್ಟು ಲೆಕ್ಕಾಚಾರಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋಣ. ಖಂಡಿತವಾಗ್ಲೂ JDS ನಿಂದ GT ದೇವೇಗೌಡರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಬಲಾಬಲ ಏನು, ಒಟ್ಟಾರೆ ಸಾರಾಂಶ ಏನು, ಯಾವ ರೀತಿಯಾದಂತಹ ಅಂಶಗಳು ಇಲ್ಲಿ ಕೌಂಟ್ ಆಗ್ತವೆ ಅನ್ನೋದನ್ನ ನೋಡೋದಾದ್ರೆ ಪ್ಲಸ್ ಅಂಡ್ ಮೈನಸ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನ ಗಮನಿಸೋದಾದ್ರೆ CM ಸ್ಪರ್ಧೆ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಬಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಚುನಾವಣೆಗೂ ಮುನ್ನವೇ ಕೋಟ್ಯಂತರ ಅನುದಾನ ಕೊಟ್ಟಿರೋದು
CMಗೆ ಶ್ರೀರಕ್ಷೆ ಆಗಬಹುದು, ಲಾಭ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ, ಅಂದಾಜು ಲೆಕ್ಕಾಚಾರವನ್ನ ಇಲ್ಲಿ ಹಾಕ್ತಾ ಇದ್ದೀವಿ. ಇನ್ನು GT ದೇವೇಗೌಡರು ಬಿಜೆಪಿ ಜೊತೆ ಒಳ ಒಪ್ಪಂದ ಹಿನ್ನೆಲೆಯಲ್ಲಿ CM ಹಾದಿ ಖಂಡಿತವಾಗ್ಲೂ ಸುಲಭ ಆಗ್ಲಿಕ್ಕಿಲ್ಲ, ಕಠಿಣ ಆಗಬಹುದು, ಇಲ್ಲಿ ಮುಳ್ಳಿನ ಹಾದಿ ಆಗತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಇನ್ನು ಒಕ್ಕಲಿಗ, ಲಿಂಗಾಯತ, ದಲಿತ ಸಮುದಾಯ ಪ್ರಬಲವಾಗಿರೋದು JDSಗೆ ಲಾಭ ಅಂತ ಇಲ್ಲಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಇನ್ನು ಶ್ರೀನಿವಾಸ್ ಪ್ರಸಾದ್ CM ವಿರುದ್ಧ ತೊಡೆ ತಟ್ಟಿರೋದು ಕೂಡ ಕಾಂಗ್ರೆಸ್ಗೆ ಬಲವಾದ ಹಿನ್ನಡೆಯನ್ನ ಅನುಭವಿಸಲಿಕ್ಕೆ ಕಾರಣವಾಗುವಂತ ಅಂಶ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಾಮುಂಡೇಶ್ವರಿಯ ವಿಧಾನಸಭಾ ಕ್ಷೇತ್ರದ ಜಾತಿವಾರು ಮತಗಳನ್ನ ನೋಡೋದಾದ್ರೆ, ಮತದಾರರ ಸಂಖ್ಯೆಯನ್ನು ಗಮನಿಸೋದಾದ್ರೆ, ಒಕ್ಕಲಿಗ ಸಮುದಾಯದಿಂದ 70,000 ಮತದಾರರಿದ್ದಾರೆ, ಕುರುಬ ಸಮುದಾಯದಿಂದ 40,000, ದಲಿತ ಸಮುದಾಯದಿಂದನೂ ಕೂಡ 40,000, ನಾಯಕ ಸಮುದಾಯದಿಂದ 38,000, ಲಿಂಗಾಯತ ಸಮುದಾಯದಿಂದ 25,000, ಇನ್ನು ಬ್ರಾಹ್ಮಣ ಸಮುದಾಯದಿಂದ 15,000, ಮುಸ್ಲಿಂ ಸಮುದಾಯದಿಂದ 5,000, ಇನ್ನು ಇತರೆ ಸಮುದಾಯದಿಂದ 50,000 ಮತದಾರರು ಇಲ್ಲಿ ನೆಲೆಸಿದ್ದಾರೆ. ಹಾಗಾದ್ರೆ ನಿರ್ಣಾಯಕರು ಯಾರು? ಅಫ್ಕೋರ್ಸ್ ಒಕ್ಕಲಿಗ ಸಮುದಾಯ. ಅದನ್ನು ನಾವಿಲ್ಲಿ ಗಮನಿಸಬಹುದು. ಎಸ್ ವೀಕ್ಷಕರೇ, ಹಾಗಾದ್ರೆ ಜಾತಿವಾರು ಲೆಕ್ಕಾಚಾರನೇ ಕೌಂಟ್ ಆಗುತ್ತಾ? ಜಾತಿವಾರು ಲೆಕ್ಕಾಚಾರ ಕೌಂಟ್ ಆಗೋದಾದ್ರೆ ಯಾರಿಗೆ ಲಾಭ ಆಗಬಹುದು? ಇನ್ನು ಅಭಿವೃದ್ಧಿ ಕುರಿತು ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ತಂತ್ರ ಪ್ರತಿತಂತ್ರ ಹೆಣೆಯುವ ನಿಟ್ಟಿನಲ್ಲಿ ಯಾರಾದರೂ ಸಕ್ಸಸ್ ಆದರೆ ಅದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಯಾರು ಯಾರನ್ನ ಕೈ ಹಿಡಿಬಹುದು ಅನ್ನೋ ಒಂದು ಲೆಕ್ಕಾಚಾರ. ಮಹದೇವ್ ಪ್ರಕಾಶ್ ರಾಘವ ಸೂರ್ಯ ಅವರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಆಗಲೇ ಹೇಳಿದ್ನಲ್ಲ, 2006ರ ವಿಧಾನಸಭಾ ಚುನಾವಣೆ ಅದೊಂದು ಐತಿಹಾಸಿಕ ಚುನಾವಣೆ. ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂತಹ ಕ್ಷೇತ್ರ. ಈಗ ಅಲ್ಲಿ ನಡೀತಾ ಇದೆಯಲ್ಲ ಫೈಟು, ಈ ಫೈಟ್ ಯಾರ ನಡುವೆ ನಡೀತಾ ಇದೆ? ಈ ಫೈಟು ಒಂದು ಕಾಲದಲ್ಲಿ ಇವರೆಲ್ಲರೂ ಫ್ರೆಂಡ್ಸ್, GT ದೇವೇಗೌಡ, ಸಿದ್ದರಾಮಯ್ಯ ಇವರೆಲ್ಲರೂ ಜೊತೆಯಲ್ಲಿದ್ದವರು, ಇವರೆಲ್ಲರೂ ಚುನಾವಣೆಯನ್ನು ಜೊತೆಯಲ್ಲೇ ಫೇಸ್ ಮಾಡಿದವರು, ಜನತಾ ಪರಿವಾರದಲ್ಲಿದ್ದವರು. ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಗೆಲ್ತಾ ಇದ್ರು ಅಂತಂದರೆ ಅದಕ್ಕೆ ಪ್ರಧಾನವಾದಂತಹ ಕಾರಣ ಒಕ್ಕಲಿಗ ಮತ ಬ್ಯಾಂಕ್, ಅದು ಅಸ್ತ್ರ ಅಲ್ಲಿ. ಅವರು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಪೂರಕವಾಗಿ ದೇವೇಗೌಡರ ನಾಯಕತ್ವನೂ ಅಲ್ಲಿ ಪ್ಲೇ ಆಗ್ತಾ ಇತ್ತು. ಆ ಕಾರಣದಿಂದ ಸಿದ್ದರಾಮಯ್ಯನವರು ನಿರಾಯಾಸವಾಗಿ ಗೆಲ್ತಾ ಬಂದರು. ಆದರೂ ಅಲ್ಲಿ ಸೋಲನ್ನು ಕಂಡಿದ್ದಾರೆ. 1989ರಲ್ಲಿ ಅವರು 83ರಲ್ಲಿ ಗೆದ್ರು, 85ರಲ್ಲಿ ಗೆದ್ದು, 89ರಲ್ಲಿ ರಾಜಶೇಖರ ಮೂರ್ತಿ ಗೆದ್ರು. ಅಲ್ಲಿ ಚುನಾವಣೆಯಿಂದ ಚುನಾವಣೆಗೆ, ಒಂದು ಚುನಾವಣೆಯಲ್ಲಿ ಗೆಲ್ತಾರೆ, ಮತ್ತೊಂದು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋತಿದ್ದಾರೆ. ಅಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ದ ದಾಖಲೆ ಇಲ್ಲವೇ ಇಲ್ಲ. ಈ ಸರಿ ನಡೀತಾ ಇರೋ ಫೈಟು ಇಟ್ ಈಸ್ ಬಿಟ್ವೀನ್ GT ದೇವೇಗೌಡ, ಒಂದು ಕಾಲದ ಖಾಸಾ ಗೆಳೆಯ ಆಫ್ ಸಿದ್ದರಾಮಯ್ಯ. GT ದೇವೇಗೌಡ ಮತ್ತು ಸಿದ್ದರಾಮಯ್ಯನವರ ನಡುವೆ ಈ ಚುನಾವಣೆಯಲ್ಲಿ ನಡೀತಲ್ಲ ಫೈಟು, ಇಟ್ ವಿಲ್ ಬಿ ಎ ವೆರಿ ಕ್ರೂಷಿಯಲ್ ಹಣಾಹಣಿ ಫೈಟ್ ಆಗುತ್ತೆ. ಆದರೆ ನನಗೇನನ್ಸುತ್ತೆ ಅಂತಂದರೆ BJP ಇಲ್ಲಿ ಸೇಫ್ ಗೇಮ್ ಪ್ಲೇ ಮಾಡುತ್ತೆ. ಹೆಂಗೆ? ಹೌ ಕಮ್? ಇಲ್ಲಿ ಲಿಂಗಾಯತ ಮತ ಬ್ಯಾಂಕ್ 25,000 ಇದೆ, ಬ್ರಾಹ್ಮಣ ಮತ ಬ್ಯಾಂಕ್ 15,000 ಇದೆ. ಇದು BJPಯ ಕೋರ್ ಬ್ಯಾಂಕ್, ವೋಟ್ ಬ್ಯಾಂಕ್. ಯಾವುದೇ ಕಾರಣದಿಂದ BJP ಈ ಇಷ್ಟು ಮತಗಳನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಗೆಲ್ಲೋದಕ್ಕೆ ಸಾಧ್ಯ ಇರೋದು GT ದೇವೇಗೌಡ ಮಾತ್ರ. ಅವರಿಗೆ GT ದೇವೇಗೌಡ ಅವರಿಗೆ ಬ್ರಾಹ್ಮಣ ಮತ್ತು ಲಿಂಗಾಯತ ಮತ ಬ್ಯಾಂಕ್ ಸಹಜವಾಗಿ ಶಿಫ್ಟ್ ಆಗುತ್ತೆ. ಜೊತೆಗೆ ಒಕ್ಕಲಿಗ ಮತ ಬ್ಯಾಂಕ್ ಇದೆಯಲ್ಲ, ಮೈಸೂರು ಜಿಲ್ಲೆಯಲ್ಲಿಯೇ ಅತ್ಯಧಿಕ ಮತವನ್ನು ಹೊಂದಿರೋ ಕ್ಷೇತ್ರ ಇದು, 70,000 ಒಕ್ಕಲಿಗರು. ಹಾಗಾಗಿ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಈ ರೀತಿ ಆಗುತ್ತೆ. ಇನ್ನು ದಲಿತ ಮತ ಬ್ಯಾಂಕ್, ಒಂದು ಕಡೆ ಮಾಯಾವತಿಯವರ ಜೊತೆಯಲ್ಲಿ ದೇವೇಗೌಡರ ಮೈತ್ರಿ, ಇನ್ನೊಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯ ಅವರನ್ನು ಸೋಲಿಸಲೇಬೇಕು ಅಂತ ಸಂಕಲ್ಪ ಮಾಡಿರೋದು. ಇವೆಲ್ಲವನ್ನ ನೋಡಿದಾಗ ಏನಾಗುತ್ತೆ ಅಂದರೆ ದಲಿತ ಮತ ಬ್ಯಾಂಕ್ ಸಿದ್ದರಾಮಯ್ಯನವರಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ನೋಡಿ, 70,000 ಲಿಂಗಾಯತ ಮತ್ತು ಇದು ಒಕ್ಕಲಿಗ ಮತ ಬ್ಯಾಂಕ್, ದಲಿತ ಮತ ಬ್ಯಾಂಕ್ 40,000, ಲಿಂಗಾಯತರು 25,000, ಬ್ರಾಹ್ಮಣರು 15,000. ಈ ಲೆಕ್ಕಾಚಾರವನ್ನೇ ಹಾಕ್ಕೊಂಡು ಹೋದರೆ ಸಿದ್ದರಾಮಯ್ಯನವ್ರು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. CM ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಅಲ್ಲಿ ಗೆಲುವನ್ನ ಈಸಿಯಾಗಿ ಸಿಕ್ಬಿಡುತ್ತೆ ಅನ್ನುವ ಹಾಗಿಲ್ಲ. ಶತ್ರುವಿನ ಶತ್ರು ಮಿತ್ರ. ಹೌದು. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಾಗಲಿ ವಿಶ್ವನಾಥ್ ಅವ್ರಿಗಾಗಲಿ ಕಾಂಗ್ರೆಸ್ ಪಕ್ಷದಿಂದ ತಾವು ಹೊರ ಹೋಗುವಂತೆ ಮಾಡಿದವರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಗೆಲ್ಲಬಾರ್ದು ಅಂತ ಅವರು ಸಂಕಲ್ಪ ನಿಂತಿದ್ದಾರೆ. ಒಂದು ವೇಳೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ನಡುವೆ
ಸಿದ್ದರಾಮಯ್ಯ ಗೆದ್ದು ಬಿಟ್ರೆ ಡೆಫಿನೆಟ್ಲಿ ಹಿ ಇಸ್ ಎ ಲೀಡರ್. ಓಕೆ, ಅಂದ್ರೆ ಅದು ಮಿರಾಕಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಮಿರಾಕಲ್ ಅಲ್ಲ, ದೊಡ್ಡ ಸಾಧನೆ ಅದು. ನೋಡಿ, 1980 ಕಠಿಣ ಸವಾಲುಗಳ ನಡುವೆ ಅವರು ಜಯಬೇರಿ ಸದ್ಯದ ವಾಸ್ತವ. ಈ ಸವಾಲುಗಳ ನಡುವೆ ಸಿದ್ದರಾಮಯ್ಯ ಗೆದ್ರೆ ರಿಯಲಿ ಹಿ ಇಸ್ ದ ಲೀಡರ್. ಓಕೆ, ನಾಯಕತ್ವ ಮುತ್ಸದ್ದಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಷ್ಟು ಸುಲಭ ಅಲ್ಲ. ನೋಡಿ, 1983ರಲ್ಲಿ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗುಂಡೂರಾವ್ ಅವರಿಗೆ ಸ್ಪರ್ಧೆ ಮಾಡಬೇಡಿ, ಬೇರೆ ಕಡೆ ಸೇಫ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಂತಾರೆ. ಚಿತ್ತಾಪುರಕ್ಕೆ ಹೋಗಿ ಅಂತಾರೆ, ಗುಲ್ಬರ್ಗಕ್ಕೆ. ಇವರು ಗುಂಡೂರಾವ್ ಚಿತ್ತಾಪುರಕ್ಕೆ ಹೋಗಲ್ಲ, ಗೆದ್ರೆ ಸೋಮವಾರಪೇಟೆನೆ, ಇಲ್ಲದೆ ಇದ್ರೆ ಇಲ್ಲ ಅಂತಾರೆ. ಸಿದ್ದರಾಮಯ್ಯನವರು ಆ ಮಾತು ಹೇಳ್ತಾವ್ರೆ. ಆವತ್ತು ಗುಂಡೂರಾವ್ ಸೋತ್ ಹೋದ್ರು. ಆದ್ರೆ ಈಗ ಪ್ರತಿಷ್ಠೆಯ ಕಣವಾಗಿರುವಾಗ ಅವರು ಸೇಫ್ ಗೇಮ್ ಆಡೋದು ಬೆಸ್ಟ್ ಅಂತ ಅನ್ಸುತ್ತಾ, ಅಥವಾ ಅವ್ರಿಗಿರುವಂತ ಆಪ್ಷನ್ ಆದ್ರೂ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಅಲ್ಲ, ನನಗೆ ಏನನ್ಸುತ್ತೆ ಅಂದ್ರೆ, ನಾನು ರಿಪೀಟೆಡ್ಲಿ ಐ ಆಮ್ ಟೆಲಿಂಗ್, ಇಂಥ ಪ್ರತಿಷ್ಠೆಯ ಚುನಾವಣೆಯನ್ನ ಕಲ್ಲನ್ನ ಗುದ್ದಿ ಕೈಯನ್ನ ನೋಯಿಸ್ಕೊಳ್ಳೋದ್ರ ಬದಲು ಸಿದ್ದರಾಮಯ್ಯನವರು ವರುಣಾ ವಿಧಾನಸಭಾ ಕ್ಷೇತ್ರದಿಂದನೇ ಚುನಾವಣಾ ಅಖಾಡಕ್ಕೆ ಇಳಿದ್ರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ. ಎಸ್ ವೀಕ್ಷಕರೇ, ತಾವು ಕೂಡ ನೋಡ್ತಾ ಇದ್ರಿ, ಈ ಬಾರಿಯ ಪ್ರತಿ ಬಾರಿಯ ಚುನಾವಣೆ ಕೂಡ ಅದರದೇ ಆದಂತಹ ವಿಶೇಷತೆಗಳನ್ನ, ಕುತೂಹಲಗಳನ್ನ, ಕಾತರಗಳನ್ನ ಕಾಯ್ದುಕೊಂಡಿರುತ್ತೆ. ಈ ಬಾರಿಯೂ ಕೂಡ ಅದಕ್ಕೆ ಕಮ್ಮಿ ಇಲ್ಲ. ಸಿಕ್ಕಾಪಟ್ಟೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ. ಸಿದ್ದರಾಮಯ್ಯನವರು ಎಲ್ಲ ಪಟ್ಟುಗಳು GT ದೇವೇಗೌಡರು ಗೊತ್ತಿದೆ. ಯಾಕಂದ್ರೆ ಒಂದೇ ಗರಡಿಯಲ್ಲಿ ಬಂದಂತವರು. ಅದು ಕೂಡ ಇಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ವೀಕ್ನೆಸ್ ಅನ್ನೋದನ್ನ ನಿರ್ಧಾರ ಮಾಡುವಂತ ಶಕ್ತಿ ನಿಮಗಿದೆ ವೀಕ್ಷಕರೇ. ನೀವು ಸರಿಯಾದಂತ ನಡೆಯನ್ನ ಪ್ರದರ್ಶಿಸಬೇಕಾದಂತ ಜವಾಬ್ದಾರಿ ಇದೆ. ಮುಂದಿನ ವಿಧಾನಸಭಾ ಕ್ಷೇತ್ರದತ್ತ ತೆರಳೋಣ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ 2008ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತನ್ವೀರ್ ಸೇಠ್ ಅವರು ಇಲ್ಲಿ ಆಯ್ಕೆ ಆಗ್ತಾರೆ. ಅವರು ಅಲ್ಲಿ ಎಷ್ಟು ಮತಗಳನ್ನ 37,789 ಮತಗಳನ್ನ ತಮ್ಮದಾಗಿಸ್ಕೊಳ್ತಾರೆ. JDS ನಿಂದ S ನಾಗರಾಜ್ ಅವರು ಕಣಕ್ಕಿಳಿತಾರೆ. 31,104 ಮತಗಳನ್ನ ತಮ್ಮ ಬುಟ್ಟಿಗೆ ಹಾಕೊಳ್ತಾರೆ. ಇನ್ನು ಗೆಲುವು ಕಾಂಗ್ರೆಸ್ನ ತನ್ವೀರ್ ಸೇಠ್ ಅವರಿಗೆ ಸಲ್ಲತ್ತೆ. ಇನ್ನು 6,685 ಮತಗಳ ಅಂತರದಿಂದ ಅವರು ಗೆಲ್ತಾರೆ. ಇನ್ನು 2013ರಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸೋಣ. 2013ರಲ್ಲೂ ಕೂಡ ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿತಾರೆ. 38,037 ಮತಗಳನ್ನು ಪಡಿತಾರೆ. ಅಬ್ದುಲ್ ಮಜೀದ್ ತನ್ವೀರ್ ಸೇಠ್ ಅವರು ಇಲ್ಲಿ 29,667 ಮತಗಳನ್ನು ಪಡಿತಾರೆ. 8,370 ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅಂದರೆ ಇಲ್ಲಿ ಅಂತರ ತುಂಬಾ ಕಡಿಮೆ ಇದೆ, ಅದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ 2018ರ ಸಂಭಾವ್ಯ ಅಭ್ಯರ್ಥಿಗಳು ಈ ಬಾರಿಯ ವಿಶೇಷತೆ ಏನು ಅನ್ನುವ ಕುತೂಹಲ ಸಹಜವಾಗಿ ಇದೆ. ಬಿಜೆಪಿಯಿಂದ ಮಾರುತಿರಾವ್ ಪವಾರ್ ಅಥವಾ ನಟರಾಜ್, ಹಾಗೇನೆ ರಾಜೇಂದ್ರ ಅನ್ನೋ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಸಹಜವಾಗಿ ಇದೆ. ಇನ್ನು ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ ಅವರು ಮತ್ತೆ ಕಣಕ್ಕಿಳಿಯಬಹುದು. ಇನ್ನು JDS ನಿಂದ ಅಬ್ದುಲ್ಲಾ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಇನ್ನು ಮತ್ತೆ ಅಬ್ದುಲ್ಲಾ ಮಜೀದ್ ಅನ್ನೋರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನರಸಿಂಹರಾಜ ಕ್ಷೇತ್ರದ ಬಲಾಬಲ ಏನು, ಯಾವೆಲ್ಲ ಅಂಶಗಳನ್ನ ಆಧರಿಸಿ ಈ ಸಂಭಾವ್ಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬಹುದು, ಇಲ್ಲಿ ಯಾವ ಅಂಶಗಳು ಇಲ್ಲಿ ಮತದಾರರ ಮೇಲೆ ಇಲ್ಲಿ ಪರಿಣಾಮ ಬೀರುತ್ತವೆ, ಜನಪ್ರತಿನಿಧಿಗಳಾಗ್ತಾರೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇನ್ನು ನರಸಿಂಹರಾಜ ಕ್ಷೇತ್ರದ ಬಲಾಬಲವನ್ನು ಗಮನಿಸೋದಾದ್ರೆ ಪ್ಲಸ್ ಅಂಡ್ ಮೈನಸ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನೋಡೋದಾದ್ರೆ 25 ವರ್ಷಗಳಿಂದಲೂ ಕೂಡ ಸೇಠ್ ಕುಟುಂಬದ ಹಿಡಿತದಲ್ಲಿರೋದು ಅಫ್ಕೋರ್ಸ್ ಕಾಂಗ್ರೆಸ್ಗೆ ಲಾಭ. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಪ್ರಾಬಲ್ಯ ಕಾಂಗ್ರೆಸ್ಗೆ ಇಲ್ಲಿ ಕೊಂಚ ಮಟ್ಟಿನ ವರದಾನ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಇನ್ನು SDPIನ ಅಬ್ದುಲ್ ಈ ಬಾರಿ JDS ನಿಂದ ಸ್ಪರ್ಧೆಯಿಂದ ಕೈಗೆ ಶಾಕ್ ಆಗಬಹುದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಅವರು ಕಡಿಮೆ ಅಂತರದಿಂದ ಸೋತಿರ್ತಾರೆ, ಅದನ್ನ ತಾವು ಇಲ್ಲಿ ಗಮನಿಸಬಹುದು. ಇನ್ನು ಅಬ್ದುಲ್ ಮಜೀದ್ ಅಭ್ಯರ್ಥಿ ಆಗಿರೋದು JDSಗೆ ವರದಾನ ಆಗ್ಬೋದು, ಅಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ JDS ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಫೈಟ್ನಲ್ಲಿ ಬಿಜೆಪಿ ಒಂದು ಸ್ವಲ್ಪ ಹಿಂಗೆ ಕೈ ಕಟ್ಕೊಂಡು ನೋಡ್ತಾ ಇದೆ, ನಮಗೂ ಕೂಡ ಲಾಭ ಆಗಬಹುದು ಅಂತ ಹೇಳಿ. ಹೀಗಾಗಿ ಈ ಕದನ ಕುತೂಹಲ
ಸಹಜವಾಗಿ ಗರಿಗೆದರಿದೆ. ಈ ಚುನಾವಣಾ ರಣಕಣ ಒಂದು ರೀತಿಯಾದಂಥ ಕಾವೇರಿದಂಥ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಹಾಗಾದ್ರೆ ತುಂಬಾ ಬಹುಮುಖ್ಯವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ಮಹತ್ವದ ಅಂಶ ಅಂತ ಹೇಳಿದ್ರೆ ಅದು ಜಾತಿ ಕಾರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಜಾತಿಯ ಅಂಶ, ಸಮುದಾಯದ ಅಂಶ ಎಷ್ಟರ ಮಟ್ಟಿಗೆ ಪ್ಲೇ ಆಗುತ್ತೆ ಅದನ್ನ ನಾವು ನೋಡೋಣ. ಇಲ್ಲಿ ಮುಸ್ಲಿಂ ಸಮುದಾಯದಿಂದ 1,10,000 ಮತದಾರರು ಇಲ್ಲಿರೋದು ನಾವಿಲ್ಲಿ ಗಮನಿಸಬಹುದು. ಇನ್ನು ದಲಿತರು 20,000, ನಾಯಕ ಸಮುದಾಯದಿಂದ 18,000 ಮತಗಳನ್ನು ಇಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಒಕ್ಕಲಿಗ ಸಮುದಾಯದಿಂದ 15,000, ಇನ್ನು ಕ್ರಿಶ್ಚಿಯನ್ ಸಮುದಾಯದಿಂದ 10,000, ಕುರುಬ ಸಮುದಾಯದಿಂದ 8,000, ಬ್ರಾಹ್ಮಣ ಸಮುದಾಯದಿಂದ 6,000, ಇನ್ನು ಇತರೆ ಅಂತ ಹೇಳಿದ್ರೆ 43,000 ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಕೂಡ ಇದ್ದಾರೆ. ನಿರ್ಣಾಯಕರು ಯಾರಾಗಬಹುದು ಈ ನಿಟ್ಟಿನಲ್ಲಿ ಅಂತ ನಮ್ಮ ಮಹದೇವ್ ಪ್ರಕಾಶ್ ಅವ್ರನ್ನೇ ಕೇಳೋಣ. ಇಲ್ಲಿ ಮುಸ್ಲಿಂ ಸಮುದಾಯ 1,00,000 ಚಿಲ್ಲರೆ ಇದೆ, ಇನ್ನು ದಲಿತ 20, ನಾಯಕ 18. ಫಸ್ಟ್ ಜಾತಿವಾರು ಲೆಕ್ಕಾಚಾರಕ್ಕೆ ಬರೋದಾದ್ರೆ ಇಲ್ಲಿ ಫ್ಯಾಕ್ಟ್ ಯಾವುದು ಅಂತ ಹೇಳಿ, ನಿರ್ಣಾಯಕರು ಯಾರು ಅಂತ ಹೇಳಿ. ರಾಘವ ಸೂರ್ಯ ಅವರ ಅಜಿತ್ ಸೇಠ್ ಅವರ ಹಿಡಿತದಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿ ನಾಟ್ ಜಸ್ಟ್ 50 ಇಯರ್ಸ್ ಇಂದ 60ರ ದಶಕದಲ್ಲೇ ಇಲ್ಲಿ ಅಜಿತ್ ಸೇಠ್ ಅವರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಮಾಜವಾದಿ ಪಕ್ಷದಿಂದಲೇ ಇಲ್ಲಿ ಚುನಾವಣೆಯನ್ನು ಗೆದ್ದಿದ್ರು, ನಾಟ್ ಫ್ರಮ್ ಕಾಂಗ್ರೆಸ್. ಅಂಥದ್ದೊಂದು ಪರಂಪರೆ ಈ ಕ್ಷೇತ್ರಕ್ಕಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ 1,10,000 ಮುಸ್ಲಿಂ ಮತದಾರರು. ಈ ಕ್ಷೇತ್ರದ ವಿಶೇಷ ಏನು ಅಂದ್ರೆ 2,30,000 ಸುಮಾರು ಮತ ಇದ್ದಾರೆ, 1,10,000 ಮುಸ್ಲಿಂ ಮತ ಬ್ಯಾಂಕ್ ಇದೆ, 1,20,000 ಇತರರ ಮತ ಬ್ಯಾಂಕ್ ಇದೆ. ಇದು ಪರಂಪರಾಗತವಾಗಿ ನಾ ಹೇಳದ್ದಲ್ಲ, 25 ವರ್ಷ ಅಲ್ಲ 50 ವರ್ಷದಿಂದ ನಮ್ಮದೇ ಅಜಿತ್ ಸೇಠ್ ಅವರ ಭದ್ರಕೋಟೆ. ಒಂದೇ ಒಂದು ಬಾರಿ ಭಾರತೀಯ ಜನತಾ ಪಕ್ಷ ಈ 1,10,000 ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಮೆಟ್ಟಿ ಅದರ್ ಕಮ್ಯುನಿಟೀಸ್ ನ ಪೋಲರೈಸ್ ಮಾಡಿ ಗೆದ್ದಿತ್ತು. ಆದ್ರೆ ಅದು ಬಿಟ್ಟಂತೆ ಇನ್ನು ಯಾರು ಗೆಲ್ಲೋದಕ್ಕೆ ಸಾಧ್ಯವೇ ಆಗಿಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ಈ ಸೋಷಿಯಲಿಸ್ಟ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ತನ್ನ ಹೆಜ್ಜೆ ಗುರುತುಗಳನ್ನು ತುಂಬಾ ದಟ್ಟವಾಗಿ ಮೂಡಿಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ತನ್ವೀರ್ ಸೇಠ್ ಅವರಿಗೆ ಇಲ್ಲಿ ಗೆಲ್ಲೋದು ಕಷ್ಟ ಆಗಿತ್ತು. SDPI ಜೊತೆ ಒಂದು ಸೀಕ್ರೆಟ್ ಒಪ್ಪಂದವನ್ನು ಮಾಡಿಕೊಂಡ ಪರಿಣಾಮವಾಗಿ ತನ್ವೀರ್ ಸೇಠ್ ಗೆದ್ರು. ಆ ಸೀಕ್ರೆಟ್ ಒಪ್ಪಂದ ಏನು ಗೊತ್ತಾ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಲ್ಲ, ಈ ಸರಿ ಸ್ಪರ್ಧೆ ಮಾಡಿದ್ರೆ ನಾನು ಗೆಲ್ತೀನಿ, ಆದ್ರಿಂದ ನನಗೆ ಮತ ಹಾಕಿ, ನನಗೆ ಅವಕಾಶ ಕೊಡಿ ಅಂತ ಹೇಳಿದಾಗ SDPI ಹಿಂದೆ ಸರಿದಿತ್ತು. ಅದು ಇಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು ತನ್ವೀರ್ ಸೇಠ್ ಅವರಿಗೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ SDPI ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡುತ್ತೆ. ಅಂಡ್ ಒಂದು ವೇಳೆ JDS ಜೊತೆ ಸೇರಿ ಅವರು ಮಾಡಿ ಅಲ್ಲಿನ ದಲಿತ ಮತ ಬ್ಯಾಂಕ್ ಮಾಯಾವತಿ ಕಾರಣದಿಂದ ಶಿಫ್ಟ್ ಆದರೆ ತನ್ವೀರ್ ಸೇಠ್ ಗೆಲ್ಲೋದಷ್ಟು ಸುಲಭ ಅಲ್ಲ. SDPI ಅಥವಾ JDS ಅಲ್ಲಿ ಆದ್ರೆ ಮೇಲ್ನೋಟಕ್ಕೆ ಸದ್ಯದ ಒಂದು ತಕ್ಷಣದ ಸನ್ನಿವೇಶವನ್ನ ನೋಡಿದ್ರೆ ಇಲ್ಲಿ ತನ್ವೀರ್ ಸೇಠ್ಗೆ ಇಲ್ಲ ರಾಘವ ಸೂರ್ಯ ಅವರೇ. ತನ್ವೀರ್ ಸೇಠ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಸೋಲಬೇಕಾಗಿತ್ತು. ಆದ್ರೆ SDPI ಜೊತೆ ಅವರು ಮಾಡಿಕೊಂಡಂತಹ ಮೈತ್ರಿಯ ಪರಿಣಾಮವಾಗಿ, ಒಪ್ಪಂದದ ಪರಿಣಾಮ, ಮೈತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಪ್ಪಂದದ ಪರಿಣಾಮವಾಗಿ ಗೆದ್ದಿದ್ರು. ಈ ಸರಿ ತನ್ವೀರ್ ಸೇಠ್ ಅವರು ಅಲ್ಲಿ ಗೆಲುವು ಸಾಧಿಸಿದ್ರು. ಅಂದ್ರೆ ನೀವು ಹೇಳ್ತಾ ಇದ್ರಿ ಒಪ್ಪಂದಕ್ಕಿಂತ ಮೈತ್ರಿಗೆ ತುಂಬಾ ಒಂದು ವಿಶೇಷ ಭಾವನೆ ಇರುತ್ತೆ. ಮೈತ್ರಿ ಅಂದ್ರೆ ಸ್ನೇಹ ಅಂತ ಹೇಳ್ತೀವಿ, ಆದ್ರೆ ಇದು ಆ ಕ್ಷಣಕ್ಕೆ ಮಾತ್ರ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತ ಹೇಳ್ತಾರೆ. ಈಗ ದೇವೇಗೌಡರು ತುಂಬಾ ಅತ್ಯಂತ ಯೋಜಿತವಾದಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮಾಯಾವತಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ JDS ನ ಮತ ಬ್ಯಾಂಕ್ ಇದೆ. ಅದರ ಜೊತೆಗೆ SDPI ಏನಾದರೂ ಕೈಗೂಡಿಸ್ಬಿಟ್ರೆ JDS ಗೆಲ್ಬಹುದು ಅಥವಾ SDPI ಗೆಲ್ಬಹುದು. ಒಟ್ನಲ್ಲಿ ರಣಕಣದಲ್ಲಿ ರಣತಂತ್ರಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ಆ ಮಂತ್ರಗಳು ಇಲ್ಲಿ ನೀವು ಜಪಿಸಿದ ಅವರು ಜಪಿಸುವಂತ ಮಂತ್ರಗಳಿಗೆ ಇಲ್ಲಿ ಫಲವನ್ನು ಕೊಡಬೇಕಾದಂತವರು ಪ್ರಥಮ ಬಾರಿಗೆ 50 ವರ್ಷಗಳ ಒಂದು ಇದೇನಿತ್ತು ಅವರ ಇತಿಹಾಸ ಹಿಡಿತ
ಭದ್ರಕೋಟೆ ಎಸ್ ಎಸ್ ಅದು ಧೂಳಿಪಟ. ಓಕೆ, ಯಾಕಂತ ಹೇಳಿದ್ರೆ ಪರಿವರ್ತನಾ ಜಗದ ನಿಯಮ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಶ್ರೀರಕ್ಷೆಯಾಗಿ ಪರಿಣಮಿಸುತ್ತೆ ಅಥವಾ ಎಂಥವ್ರನ್ನ ಕೈ ಹಿಡಿಬೇಕು ಅನ್ನೋ ಒಂದು ಲೆಕ್ಕಾಚಾರ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ ಮುಂದಿನ ವಿಧಾನಸಭಾ ಕ್ಷೇತ್ರದ ತೆರಳೋಣ. ಚಾಮರಾಜ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಬಿಜೆಪಿಯಿಂದ ಶಂಕರಲಿಂಗೇಗೌಡರು ಸ್ಪರ್ಧೆ ಮಾಡ್ತಾರೆ, ಕಾಂಗ್ರೆಸ್ನಿಂದ ವಾಸು ಅವರು ಸ್ಪರ್ಧೆ ಮಾಡ್ತಾರೆ. ಗೆಲುವು ಶಂಕರಲಿಂಗೇಗೌಡರು, ಬಿಜೆಪಿಯಿಂದ ಸ್ಪರ್ಧಿಸಿದಂತಹ ಶಂಕರಲಿಂಗೇಗೌಡರಿಗೆ ದಕ್ಕತ್ತೆ. ಅದನ್ನು ಕೂಡ ನಾವು ನೋಡಬಹುದು. 44,243 ಮತಗಳನ್ನು ತಮ್ಮದಾಗಿಸಿಕೊಳ್ತಾರೆ. ವಾಸು ಅವರು 34,844 ಮತಗಳನ್ನು ಅವರು ಪಡೀತಾರೆ. ಇಲ್ಲಿ ಗೆಲುವಿನ ಅಂತರ 9,399 ಮತಗಳಿಂದ ಶಂಕರಲಿಂಗೇಗೌಡರು ಅಲ್ಲಿ ಜಯಭೇರಿಯನ್ನು ಬಾರಿಸ್ತಾರೆ. ಇನ್ನು 2013ರ ಚುನಾವಣೆಯನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ನಿಂದ ವಾಸು ಅವರು ಅಲ್ಲಿ ಕಣಕ್ಕಿಳಿತಾರೆ, JDSನಿಂದ ಶಂಕರಲಿಂಗೇಗೌಡರು ಕಣಕ್ಕಿಳಿತಾರೆ. ಆದರೆ ಕಾಂಗ್ರೆಸ್ನಿಂದ ವಾಸು ಅವರು ಜಯಭೇರಿಯನ್ನು ಬಾರಿಸ್ತಾರೆ. 41,931 ಮತಗಳನ್ನು ವಾಸು ಅವರು ಪಡಿತಾರೆ. ಹಾಗೆಯೇ ಶಂಕರಲಿಂಗೇಗೌಡರು ಕೇವಲ 29,015 ಮತಗಳನ್ನು ಪಡಿತಾರೆ. 12,915 ಮತಗಳ ಅಂತರದಿಂದ ವಾಸು ಅವರು ಕಾಂಗ್ರೆಸ್ ಪಕ್ಷದಿಂದ ಜಯದ ಪತಾಕೆಯನ್ನು ಹಾರಿಸ್ತಾರೆ. ಹಾಗಾದ್ರೆ 2008 ಆಯಿತು, 13 ಆಯಿತು, 2018ರ ವಿಧಾನಸಭಾ ಚುನಾವಣಾ ಕಣ ಯಾವ ರೀತಿ ಇದೆ, ಯಾವೆಲ್ಲ ಸಂಭಾವ್ಯ ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ದಾರೆ ನೋಡೋಣ. ಬಿಜೆಪಿಯಿಂದ ನಾಗೇಂದ್ರ ಅನ್ನೋರ ಹೆಸರು ಕೇಳಿ ಬರ್ತಾ ಇದೆ. ಹಾಗೆಯೇ ನಂದೀಶ್ ಪ್ರೀತಮ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಜಾಸ್ತಿ ಇಲ್ಲಿ ಸೌಂಡ್ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ವಾಸು ಅವರ ಹೆಸರೇ ಇಲ್ಲಿ ಫಿಕ್ಸ್ ಆದಂಗೆ ಕಾಣ್ತಾ ಇದೆ. ಇನ್ನು JDSನಿಂದ ರಂಗಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಇತರೆ ಹರೀಶ್ ಗೌಡ ಅನ್ನೋರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಸ್, ಈ ಸಂಭಾವ್ಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದಾಗ ಯಾವೆಲ್ಲ ಅಂಶಗಳು ಸವಾಲುಗಳಾಗಿ ಪರಿಣಮಿಸುತ್ತವೆ, ಯಾವೆಲ್ಲ ಅಂಶಗಳು ಇವರಿಗೆ ವರದಾನವಾಗುತ್ತೆ, ಶ್ರೀರಕ್ಷೆ ಆಗುತ್ತೆ ಅನ್ನೋದನ್ನು ನೋಡೋಣ. ಸ್ಟ್ರೆಂತ್ ಅಂಡ್ ವೀಕ್ನೆಸ್. ಚಾಮರಾಜ ಕ್ಷೇತ್ರದ ಬಲಾಬಲವನ್ನು ನೋಡೋದಾದ್ರೆ ಕಾಂಗ್ರೆಸ್ ಆಡಳಿತ ಪಕ್ಷದ ಹಿನ್ನೆಲೆ ಇಲ್ಲಿ ಅಭ್ಯರ್ಥಿ ಗೆಲ್ಲುವ ಒಂದು ವಿಶ್ವಾಸವನ್ನು ಹೊಂದಬಹುದು. ಆ ಒಂದು ಅಂಶ ಇಲ್ಲಿ ಕಾಣಬಹುದು. ಇನ್ನು JDSಗೆ ಒಕ್ಕಲಿಗ ಪ್ರಾಬಲ್ಯ ಜೊತೆಗೆ ಉನ್ನತ ಹುದ್ದೆ ನಿರ್ವಹಿಸಿದ ಅಭ್ಯರ್ಥಿ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಕನ್ಸಿಡರ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಹಾಕಲಾಗ್ತಾ ಇದೆ. ಇನ್ನು 2013ರ ಚುನಾವಣೆ ಹೊರತುಪಡಿಸಿ 20 ವರ್ಷಗಳಿಂದ ಕ್ಷೇತ್ರದಲ್ಲಿ ಬಿಜೆಪಿನೇ ಪ್ರಾಬಲ್ಯ ಹೊಂದಿರೋದು, ಇದು ಕೂಡ ಇಲ್ಲಿ ಬಿಜೆಪಿಗೆ ಒಂದು ಕೊಂಚ ಮಟ್ಟಿನ ಸಕಾರಾತ್ಮಕವಾದಂಥ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಒಂದು ಅಸ್ತ್ರ ಸಿಗ್ಬೋದು. ಇನ್ನು 3 ಪಕ್ಷಗಳ ಪ್ರಾಬಲ್ಯದ ಹಿನ್ನೆಲೆಯಲ್ಲಿ ತ್ರಿಕೋನ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಟಫ್ ಫೈಟ್ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಆ ರೀತಿ. ಇನ್ನು ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಬಿಜೆಪಿ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ ಅನ್ನೋದನ್ನ ನೋಡಿ ಇಲ್ಲಿ ಬಿಜೆಪಿ ಭವಿಷ್ಯ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಇನ್ನು JDS ಮುಖಂಡ ಹರೀಶ್ ಗೌಡ ಬಂಡಾಯವೆದ್ದಿರೋದು JDSಗೆ ಕೊಂಚ ಮಟ್ಟಿನ ಹಿನ್ನಡೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಒಟ್ಟಿನಲ್ಲಿ ಆ ಇತಿಹಾಸವನ್ನು ಕೆದಕಿದಾಗ ಯಾವೆಲ್ಲ ಅಂಶಗಳು ಬರುತ್ತವೆ ಅಂತ ಹೇಳಿ ಮಹದೇವ್ ಪ್ರಕಾಶ್ ಅವ್ರನ್ನ ಕೇಳೋಣ. ಎಸ್, ತಾವೇನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಯಾವೆಲ್ಲ ಅಂಶಗಳು ಇಲ್ಲಿ ಕನ್ಸಿಡರ್ ಆಗ್ಬೋದು ಅಂತ ಹೇಳಿ. ಎಸ್, ಅಫ್ಕೋರ್ಸ್ ನಾ ಇನ್ನೊಂದು ಪಾಯಿಂಟ್ ಬಿಟ್ಟೆ, ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ನೋಡ್ಬೋಣ. ಎಸ್ ವೀಕ್ಷಕರೇ, ನೋಡೋಣ. ಇಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದಾಗ ಒಕ್ಕಲಿಗ ಸಮುದಾಯದಿಂದ 70,000 ಮತದಾರರಿದ್ದಾರೆ, ದಲಿತ ಸಮುದಾಯದಿಂದ 36,000, ಮುಸ್ಲಿಂ ಸಮುದಾಯದಿಂದ 24,000, ಇನ್ನು ಕುರುಬ ಸಮುದಾಯದಿಂದ 20,000, ವಿಶ್ವಕರ್ಮ ಸಮುದಾಯದಿಂದ 15,000, ನಾಯಕ ಸಮುದಾಯದಿಂದ 14,000, ಲಿಂಗಾಯತ ಸಮುದಾಯದಿಂದ 10,000, ಇನ್ನು ಇತರೆ 24,000. ಹಾಗಾದ್ರೆ ನಿರ್ಣಾಯಕರು ಯಾರು? ದಲಿತ ಅಥವಾ ಮುಸ್ಲಿಂ. ಇಲ್ಲಿ ಬಹುತೇಕ ಪ್ರಾಬಲ್ಯವನ್ನು ಹೊಂದಿರುವಂಥ ಮತದಾರರು. ಇಲ್ಲಿ ಜಾತಿವಾರು ಲೆಕ್ಕಾಚಾರ ಹಾಕಿದ್ರೆ ಯಾವ ಅಭ್ಯರ್ಥಿಗಳಿಗೆ ಕಂಟಕವಾಗಬಹುದು, ಯಾರಿಗೆ ಸುಲಭ ತುತ್ತಾಗಬಹುದು ಅಂತ ಅನ್ಸುತ್ತೆ ಮಹದೇವ್ ಪ್ರಕಾಶ್ ಅವರ? ರಾಘವ ಸೂರ್ಯ ಅವರ ಇದು ಶಂಕರಲಿಂಗೇಗೌಡ ಅವರ ವಿಧಾನಸಭಾ ಕ್ಷೇತ್ರ. ಅವರು ಭಾರತೀಯ ಜನತಾ ಪಕ್ಷದ ಸುಲಭವಾಗಿ ಗೆಲುವನ್ನು ಸಾಧಿಸ್ತಾ ಇದ್ರು. ಆ ಕ್ಷೇತ್ರದ ಮೇಲೆ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿದ್ರು. ಕಟ್ಟಕಡೆಯ ಅವರ ಬದುಕಿನ ಕಟ್ಟಕಡೆಯ ದಿನಗಳಲ್ಲಿ ರೆಬೆಲ್ ಆಗಿ JDS ಅನ್ನು ಸೇರಿದ್ರು. ಆದರೆ ಆ ಚುನಾವಣೆಯಲ್ಲಿ ಗೆಲ್ಲಿಲ್ಲ. ನಂತರದಲ್ಲಿ ವಾಟೆವರ್ ಇಟ್ ಮೇ ಬಿ, ಈಗ ಈ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿರೋರು ಯಾರು? ಕಾಂಗ್ರೆಸ್ನಿಂದ ವಾಸು ಅವರು, ಇನ್ನು JDSನಿಂದ ಹರೀಶ್ ಗೌಡ ಆಗಬೇಕಾಗಿತ್ತು. ಅಲ್ಲಿ ಆಗಿರೋರು ಪ್ರೊಫೆಸರ್ ರಂಗಪ್ಪ. ಉನ್ನತ ಹುದ್ದೆಯನ್ನು ಹೇಗೆ ನಿರ್ವಹಿಸಿದ್ರು ಅನ್ನೋದು ಇಂಪಾರ್ಟೆಂಟು. ಯಾರಾದ್ರೂ ಉನ್ನತ ಹುದ್ದೆಯಲ್ಲಿ ಇದ್ದ ತಕ್ಷಣನೇ ಅವರು ಚುನಾವಣೆಯಲ್ಲಿ ಅರ್ಹರು ಅನ್ನೋದಲ್ಲ, ಉನ್ನತ ಹುದ್ದೆಯನ್ನ ಯಾವ ರೀತಿ ನಿಭಾಯಿಸಿದ್ರು ಅನ್ನೋದು ಇಂಪಾರ್ಟೆಂಟು. ಅವ್ರು ಯಾರು ಅಂತಂದ್ರೆ ಪ್ರೊಫೆಸರ್ ರಂಗಪ್ಪ ಅವರು ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರ ಬೀಗರು. ಅಂದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಒಂದು ಆರೋಪ ಏನಿದೆ, ಕುಟುಂಬ ರಾಜಕಾರಣದ ಆರೋಪ ಇದೆ. ಈಗ
ಮಂಡ್ಯದಲ್ಲಿ ಅವರ ಬೀಗರು ದೇವೇಗೌಡರ ಬೀಗರು ತಮ್ಮಣ್ಣ ಚುನಾವಣಾ ಅಖಾಡದಲ್ಲಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ದೇವೇಗೌಡರ ಅಳಿಯ ಮಂಜುನಾಥ್ ಅವರ ಸೋದರ ಬಾಲಕೃಷ್ಣ ಅವರು ಚುನಾವಣಾ ಅಖಾಡದಲ್ಲಿದ್ದಾರೆ. ಹಾಗೆಯೇ ಇಲ್ಲಿ ಪ್ರೊಫೆಸರ್ ರಂಗಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ದಾರೆ. ಮತದಾರರು ಅದನ್ನು ಆಲೋಚನೆ ಮಾಡ್ತಾರೆ. ಕೇಳಲು ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಕೇಳಲು ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಜೊತೆಗೆ ಅಲ್ಲ, ಜಾತಿವಾರು ಲೆಕ್ಕಾಚಾರ ಬಂದ್ರೆ ಮತದಾರರು ಅವರ ಕೈ ಹಿಡಿಯನ್ನ ಸಾಧ್ಯತೆ ಇರುತ್ತೆ. ವಾಸುನು ಒಕ್ಕಲಿಗ ಅಲ್ವಾ? ಹೌದು, ಅಲ್ಲೂ ಬರುತ್ತೆ. ಈಗ ಜಾತಿವಾರು ಲೆಕ್ಕಾಚಾರವನ್ನು ಹಾಕಿದಾಗ 70,000 ಒಕ್ಕಲಿಗರಿದ್ದಾರೆ. ಟ್ರೂ 70,000 ಒಕ್ಕಲಿಗರ ಮತ ವಿಭಜನೆ ಹಾಗೇನೆ ಆಗುತ್ತೆ. ತಾವು ಕೂಡ ಹಿಂದಿನ ಒಂದು ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡುವಾಗ ಹೇಳ್ತಾ ಇದ್ರಿ, ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಲೇಬೇಕು ಅನ್ನೋ ಒಂದು ಇದಿದೆ. ಎಸ್, ಅದು ನಿಜ. ಅದು ನೀವು ಹೇಳ್ತಾ ಇರೋದು ನಿಜ, ನಾ ಅದನ್ನ ತಳ್ಳಿ ಹಾಕಲ್ಲ. ಆದ್ರೆ ಈಗ ಈ ಫ್ಯಾಕ್ಟ್ಸ್ ಕೂಡ ಕೌಂಟ್ ಆಗುತ್ತೆ. ರಂಗಪ್ಪ ಅವರು ಮುಕ್ತ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಯಾವ ರೀತಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದರು, ಒಳ್ಳೆ ಹೆಸರು ಮಾಡಿದಾರ, ಕೆಟ್ಟ ಹೆಸರು ಮಾಡಿದಾರ, ಅದನ್ನ ನೀವು ಪರಿಗಣಿಸ್ತಾ ಇದ್ದೀರಿ. ಮತದಾರರು ನೋಡ್ತಾರೆ. ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವರು ರಾಮರಾಜ್ಯವನ್ನ ಕರ್ನಾಟಕದ ಜನತೆ ಕೊಡ್ತೀನಿ ಅಂತ ಅಂದಿದ್ದಾರೆ. ಅವರು ಆಯ್ಕೆ ಮಾಡುವಂತಹ ಅವರ ಪಕ್ಷದಿಂದ ಆಯ್ಕೆಯಾಗುವ ಜನಪ್ರತಿನಿಧಿಗಳಿದಾರಲ್ಲ, ಅವರು ಅಷ್ಟೇ ಉತ್ತಮ ವ್ಯಕ್ತಿಗಳಾಗಿ. ವೆರಿ ನೈಸ್ ಪಾಯಿಂಟ್ ಮಧು ಪ್ರಕಾಶ್ ಅವರೇ. ಯಾಕಂತ ಹೇಳಿದ್ರೆ ಈ ಫ್ಯಾಕ್ಟ್ ಹಾಗೇನೆ ಜನರನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಂಥ ಒಂದು ಯೋಚನೆಯನ್ನು ನೀವು ಮಾಡಬೇಕು ಅನ್ನುವ ಒಂದು ಜವಾಬ್ದಾರಿ ಕೂಡ ಮಾಧ್ಯಮದಲ್ಲಿ. ಆಫ್ ಕೋರ್ಸ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಪಾಯಿಂಟ್. ವಾಚ್ ಡಾಗ್ ಆಫ್ ಡೆಮೋಕ್ರಸಿ ಆಗಿ ಇಟ್ ಈಸ್ ಅವರ್ ಡ್ಯೂಟಿ ಜನರನ್ನ ಎಚ್ಚರಿಸೋದು. ಜೊತೆಗೆ ವಾಸು ಕಾಂಗ್ರೆಸ್ ಅಭ್ಯರ್ಥಿ ಇದಾರಲ್ಲ, ಅವರ ವಿರುದ್ಧ ನೀವು ಬೆರಳು ತೋರಿಸುವಂತಹ ಯಾವ ಆರೋಪಗಳು, ಗುರುತರ ಆರೋಪಗಳಿಲ್ಲ. ಎಸ್, ನಾನು ಅಲ್ಲಿ GT ದೇವೇಗೌಡ ಗೆಲ್ತಾರೆ ಅಂತ ನಾವು ಹೇಳ್ತೀವಿ, ಅಲ್ಲೇ JDS ಇಂದ ಅವ್ರು ಗೆಲ್ತಾರೆ. ಆದ್ರೆ ಇಲ್ಲಿ ವಾಸು ಬಗ್ಗೆ ಯಾಕೆ ಹೇಳ್ತೀವಿ ಅಂದ್ರೆ ವಾಸ್ತವದ ನಾವು ಮಾತಾಡೋಣ. ಜೊತೆಗೆ ಹರೀಶ್ ಗೌಡ JDS ಅಭ್ಯರ್ಥಿ ಆಗಬೇಕು ಅಂದ್ಬಿಟ್ಟು ಕಳೆದ 4-5 ವರ್ಷಗಳಿಂದ ಹಗಲು ರಾತ್ರಿ ಕ್ಷೇತ್ರವನ್ನ ಪೋಷಣೆ ಮಾಡ್ಕೊಂಡು ಬಂದಿದ್ರು. ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದಾಗ, ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಕ್ಕಲಿಗರ ಅಭಿಪ್ರಾಯ ಇದ್ರೂ ಒಂದು ಕಡೆ ವಾಸು ಅವರಿಗೆ ಅವರ ವಿರುದ್ಧ ಬೆರಳು ತೋರಿಸುವಂತಹ ಆರೋಪಗಳಿಲ್ಲ. ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಅತೃಪ್ತ ಹರೀಶ್ ಗೌಡ ಹೊರಗಡೆ ಬಂದಿದ್ದಾರೆ. ರಂಗಪ್ಪ ಅವರು ಯಾವ ರೀತಿ ವಿಶ್ವವಿದ್ಯಾನಿಲಯದ ಕುಲಪತಿ ಹುದ್ದೆಯನ್ನ ನಿರ್ವಹಿಸಿದ್ರ ಮುಂದೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇಂಥದಿರುವಾಗ ನನಗನ್ಸುತ್ತೆ JDS ಗೆಲುವು ಅಲ್ಲಿ ಅಷ್ಟು ಸುಲಭ ಅಲ್ಲ. ಹರೀಶ್ ಗೌಡಗೆ ಕೊಟ್ಟಿದ್ದಿದ್ರೆ ಟಫ್ ಫೈಟ್ ಆಗೋದು ಬಿಟ್ವೀನ್ ವಾಸು ಅಂಡ್ ಹರೀಶ್ ಗೌಡ. ಯಾಕೆಂದ್ರೆ ಹರೀಶ್ ಗೌಡರು ಜನರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು. ಹಾಗಾಗಿ ಆದ್ರೆ ಅವರಿಗೆ ಟಿಕೆಟ್ ದಕ್ಕಲಿಲ್ಲ. ಹೀಗಾಗಿ ಆ ನೋವಿನಿಂದ ಬಂಡಾಯ ಬಿದ್ದಿರೋದು ಇಲ್ಲಿ ವಾಸು ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. ನಂಬರ್ 1 ವಾಸು ಬೆರಳು ತೋರಿಸಿರುವಂತಹ ತಪ್ಪನ್ನ ಮಾಡಿಲ್ಲ. ನಂಬರ್ 2 ಕ್ಷೇತ್ರದ ಜನತೆ ಜೊತೆಗಿದ್ದಾರೆ. ಪ್ರೊಫೆಸರ್ ರಂಗಪ್ಪ ಅವರ ಜವಾಬ್ದಾರಿ ಉಪಕುಲಪತಿಯಾಗಿ ಅವರ ಜವಾಬ್ದಾರಿ ನಿರ್ವಹಣೆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅಂಡ್ ಹರೀಶ್ ಗೌಡ ಬಂಡಾಯ ಎದ್ದಿದ್ದಾರೆ. ಈ ಎಲ್ಲ ಕಾರಣಗಳಿಂದ JDSಗೆ ಕಷ್ಟ ಆಗುತ್ತೆ. JDS ಈ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಅಂದರೆ ಕುಮಾರಸ್ವಾಮಿ ಅವರು ಪ್ರೊಫೆಸರ್ ರಂಗಪ್ಪ ಕ್ಯಾಂಡಿಡೇಟ್ ಬಗ್ಗೆ ರೀಥಿಂಕ್ ಮಾಡಿ ಹರೀಶ್ ಗೌಡ ಅವರು ಕೊಟ್ರೆ ಅಲ್ಲಿ ಅವರು ಪ್ಲಸ್ ಪಾಯಿಂಟ್ ಆಗ್ಬೋದು. ಒಟ್ಟಿನಲ್ಲಿ ಓವರ್ ಆಲ್ ಈಗ ಮತದಾರರ ಅಂಗಳದಲ್ಲಿ ಚೆಂಡಿದೆ. ನೀವು ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ತೀರಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ವೀಕ್ಷಕರೇ. ಹಾಗಾದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರವನ್ನ ಗಮನಿಸೋಣ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ 2008ರಲ್ಲಿ ರಾಮದಾಸ್ ಅವರು ಕಣಕ್ಕಿಳಿತಾರೆ. ಕಾಂಗ್ರೆಸ್ನಿಂದ ಸೋಮಶೇಖರ್ ಅವರು ಕಣಕ್ಕಿಳಿತಾರೆ. 63,314 ಮತಗಳನ್ನ ಪಡೆದಂತಹ ರಾಮದಾಸ್ 19,422 ಮತಗಳ ಅಂತರದಿಂದ ಸೋಮಶೇಖರ್ ಅವರ ವಿರುದ್ಧ ಜಯವನ್ನ ಸಾಧಿಸ್ತಾರೆ. ಇದು 2008ರಲ್ಲಿ. ಇನ್ನು 2013ಕ್ಕೆ ನಾವು ಬರೋದಾದ್ರೆ ಸೋಮಶೇಖರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿತಾರೆ. 52,611 ಮತಗಳನ್ನ ತಮ್ಮದಾಗಿಸಿಕೊಳ್ತಾರೆ. ಇನ್ನು ರಾಮದಾಸ್ 46,546 ಮತಗಳನ್ನಷ್ಟೇ ಪಡೀಲಿಕ್ಕೆ ಸಾಧ್ಯವಾಗತ್ತೆ.
ಕೇವಲ 6,065 ಮತಗಳ ಅಂತರದಿಂದ ಅಲ್ಲಿ ರಾಮದಾಸ್ ಸೋಲನ್ನಪ್ತಾರೆ. ಸೋಮಶೇಖರ್ ಅವರು ಕಾಂಗ್ರೆಸ್ನಿಂದ ಗೆಲುವನ್ನು ದಕ್ಕಿಸ್ಕೊಳ್ತಾರೆ. ಇದು 2013 ಆಯಿತು. ಹಾಗಾದ್ರೆ 2018 ವಿಧಾನಸಭಾ ಚುನಾವಣೆಯ ಕಣದಲ್ಲಿರುವಂಥ ಸಂಭಾವ್ಯ ಅಭ್ಯರ್ಥಿಗಳು ಯಾರು ನೋಡೋಣ. ತಾವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಜೆಪಿಯಿಂದ ರಾಮದಾಸ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಹಾಗೆಯೇ ರಾಜೀವ್ ಅನ್ನೋರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ ಸೋಮಶೇಖರ್ ಅವರ ಹೆಸರು ಕೇಳಿ ಬರ್ತಾ ಇದೆ. JDSನಿಂದ ಮಲ್ಲೇಶ್ ಹೆಸರು ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ, ಅವರ ಹೆಸರು ಕೂಡ ಫಿಕ್ಸ್ ಆದಂಗೆ ಇಲ್ಲಿ ಇದೆ. ಹಾಗಾದ್ರೆ ಕೃಷ್ಣರಾಜ ಕ್ಷೇತ್ರದ ಬಲಾಬಲವನ್ನು ನೋಡೋದಾದ್ರೆ, ಸ್ಟ್ರೆಂತ್ ಪ್ಲಸ್ ಅಂಡ್ ಮೈನಸ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ನ ಗಮನಿಸೋದಾದ್ರೆ, KJP BJP ಕಿತ್ತಾಟದಿಂದ ಕಳೆದ ಬಾರಿ ಕಾಂಗ್ರೆಸ್ಗೆ ಗೆಲುವು ಲಭಿಸಿತ್ತು. ಇದು ಇಲ್ಲಿ BJP ಮತ್ತು KJPಯ ಕೊಡುಗೆ ಕಾಂಗ್ರೆಸ್ಗೆ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಾಮದಾಸ್ BJP ಅಭ್ಯರ್ಥಿ ಆದರೆ ಏನು ಲಾಭ ಆಗುತ್ತೆ? ಸೋಮಶೇಖರ್ ಅವರಿಗೆ ಗೆಲುವು ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಇನ್ನು BJP ಟಿಕೆಟ್ಗಾಗಿ ರಾಮದಾಸ್ ಜೊತೆ ರಾಜೀವ್ ಟಫ್ ಫೈಟ್ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಟಿಕೆಟ್ ತಮ್ಮದು ಅಂತ ದಕ್ಕಿಸ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ಟಿಕೆಟ್ಗೆ ಟಫ್ ಫೈಟ್ ಇದೆ. ಇನ್ನು ಗೆಲುವು ಸೋಲು ನಂತರದ ವಿಚಾರ, ಅದು ಅಲ್ಲಿ ಯಾವೆಲ್ಲ ಅಂಶಗಳು ಕನ್ಸಿಡರ್ ಆಗುತ್ತೆ ನೋಡೋಣ. BJP ಗೊಂದಲ ಬಗೆಹರಿಯದೇ ಇದ್ರೆ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಒಂದು ಲಕ್ ಅಂತ ಹೇಳ್ಬೋದು. ಅಲ್ಲಿ ಅದೃಷ್ಟವಾಗಿ ಪರಿಣಮಿಸುವಂಥ ಎಲ್ಲ ಅಂಶಗಳು ಕೂಡ ಅಲ್ಲಿ ಕಾಂಗ್ರೆಸ್ನ ಮುಂದಿವೆ. ಇನ್ನು JDS ಈ ಬಾರಿ ಪ್ರಬಲ ಪೈಪೋಟಿ ನೀಡೋ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ಬಾರಿ ಚುನಾವಣೆಗಳಲ್ಲಿ ಅವರು ಮಾಡಿದಂಥ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅನ್ನುವ ಒಂದು ದೃಢ ಸಂಕಲ್ಪದಿಂದ ನಮಗೆ ಒಂದು ಅವಕಾಶವನ್ನು ಕೊಡಿ ಅನ್ನುವ ಮಾತುಗಳು ಜನನಾಯಕರಲ್ಲಿ ಕಾಣಸಿಗ್ತಾ ಇದೆ. ನೋಡೋಣ ಅದನ್ನ ಜನರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಓಕೆ, ಕೃಷ್ಣರಾಜ ಕ್ಷೇತ್ರದ ಬಲಾಬಲವನ್ನು ಗಮನಿಸೋದಾದ್ರೆ, ಆ ಬಲಾಬಲವನ್ನು ಗಮನಿಸಿ ಯಾವ ಅಭ್ಯರ್ಥಿಗಳನ್ನು ಕೈ ಹಿಡಿಬಹುದು ಮಾಧವ ಪ್ರಕಾಶ್ ಅವರೇ? ರಾಘವ ಸೂರ್ಯ ಅವರೇ, ಟ್ರೆಡಿಷನಲಿ ದಿಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ BJPಯ ಸ್ಟ್ರಾಂಗ್ ಹೋಲ್ಡ್. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಬ್ರಾಹ್ಮಣ ಮತ ಬ್ಯಾಂಕ್ ಎಲ್ಲಿ ಜಾಸ್ತಿ ಇದೆ ಅಂತಂದರೆ ಒಂದು 7-8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬ್ರಾಹ್ಮಣ ಮತ ಬ್ಯಾಂಕ್. ಓಕೆ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಕೂಡ ಕೊಟ್ಬಿಡ್ತೇವೆ. ಕೃಷ್ಣರಾಜ ಕ್ಷೇತ್ರದ ಜಾತಿವಾರು ಮತಗಳನ್ನ ನೋಡೋದಾದ್ರೆ ವೀಕ್ಷಕರೇ, ತಾವು ಕೂಡ ನೋಡ್ತಾ ಇದ್ರಿ, ಬ್ರಾಹ್ಮಣ ಸಮುದಾಯದಿಂದ ಈಗಾಗಲೇ ಮಹದೇವ ಪ್ರಕಾಶ್ ಅವರು ಹೇಳ್ತಾ ಇದ್ರು 60,000 ಮತದಾರರು ಇಲ್ಲಿ ಇದ್ದಾರೆ. ಅವರ ಮತಗಳು ಕೂಡ ತುಂಬಾನೇ ಕೌಂಟ್ ಆಗತ್ತೆ ಇಲ್ಲಿ. ಇನ್ನು ಲಿಂಗಾಯತ ಸಮುದಾಯದ 40,000, ದಲಿತ ಸಮುದಾಯದ 40,000, ಕುರುಬ ಸಮುದಾಯದಿಂದ 25,000, ಒಕ್ಕಲಿಗ ಸಮುದಾಯದಿಂದ 15,000, ನಾಯಕ ಸಮುದಾಯದಿಂದ 12,000, ಇನ್ನು ಮುಸ್ಲಿಂ ಸಮುದಾಯದಿಂದ 8,000, ಇನ್ನು ಇತರೆ 30,000 ಮತದಾರರಿದ್ದಾರೆ. ಇನ್ನು ನಿರ್ಣಾಯಕರು ಯಾರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗತ್ತೆ. ಬ್ರಾಹ್ಮಣ ಸಮುದಾಯದಿಂದ 60,000, ಲಿಂಗಾಯತ 40,000, ಮಹದೇವ ಪ್ರಕಾಶ್ ಅವರೇ ದಲಿತ 40,000, ಕುರುಬನ 25,000, ಒಕ್ಕಲಿಗ 15,000. ಅಂದ್ರೆ ನಿರ್ಣಾಯಕರು ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿ ತಾವೇ ಕೂಡ ಹೇಳಬೇಕು ಅಂತ ರಾಘವ ಸೂರ್ಯ ಅವರು ಇದರ ಟ್ರೆಡಿಷನ್ ಅನ್ನ ಗಮನಿಸಿದಾಗ ಪ್ಲೀಸ್ ಹೆಚ್ಚು ಜನ ಮೇಲ್ವರ್ಗಗಳವರು ಗೆದ್ದು ಬಂದಿದ್ದಾರೆ, ಲಿಂಗಾಯತರು ಅಥವಾ ಬ್ರಾಹ್ಮಣ. ಓಕೆ, ಈ ಕ್ಷೇತ್ರದಿಂದ ಈ ಕ್ಷೇತ್ರ ಒಂದು ರೀತಿ ದಿಸ್ ಇಸ್ ದಿ ಸ್ಟ್ರಾಂಗ್ ಹೋಲ್ಡ್ ಆಫ್ ಲಿಂಗಾಯತ್ ಆರ್ ಎ ಬ್ರಾಹ್ಮಣ. ಈಗ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ವಿಧಾನಸಭಾ ಕ್ಷೇತ್ರಗಳು ಬ್ರಾಹ್ಮಣ ಮತ ಬ್ಯಾಂಕ್ನ ಪ್ರಭುತ್ವದ ಕ್ಷೇತ್ರಗಳು. ಹಾಗೆಯೇ ಈ ದಕ್ಷಿಣ ಕರ್ನಾಟಕದಲ್ಲಿ ಇದಿದೆಯಲ್ಲ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು ಜಿಲ್ಲೆಯ ಇದು ಬ್ರಾಹ್ಮಣರ ಪ್ರಭುತ್ವದ ಕ್ಷೇತ್ರ. ಇಲ್ಲಿ ಗೆದ್ಕೊಳ್ತಾ ಬರ್ತಾ ಇದ್ರು. ಆದರೆ ಪೋಲರೈಸೇಷನ್ ಆಫ್ ವೋಟ್ ಆಗುತ್ತೆ ನೋಡಿ. ಲಿಂಗಾಯತರದು ಮತ್ತು ಬ್ರಾಹ್ಮಣರ ಓಟ 1,10,000 ಆದರೆ 1 ಲಕ್ಷ ಆದರೆ ಬೇರೆ ಕಮ್ಯುನಿಟಿಗಳ ಓಟು 1,30,000 ಇದೆ. ಯಾವಾಗ ಅದು ತುಂಬ ಪ್ರಜ್ಞಾಪೂರ್ವಕವಾಗಿ ಆ ಒಂದು ಪೋಲರೈಸೇಷನ್ ಆಗಿಬಿಟ್ರೆ ಆವಾಗ ಈ ಮೇಲ್ವರ್ಗದ ಮತದಾರರು ಇದು ಅಭ್ಯರ್ಥಿಗಳು ಗೆಲ್ಲಕ್ಕಾಗಲ್ಲ. ಹಾಗಾಗಿಯೇ ಇಲ್ಲಿ MK ಸೋಮಶೇಖರ್ ಅವರು ಸುಲಭವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ರು. ಅದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ, ಅದಕ್ಕೆ ಇನ್ನೂ ಒಂದು ಕಾರಣ KJPಯಿಂದ ರಾಜೀವ್, BJPಯಿಂದ ರಾಮದಾಸ್ ಗೆದ್ದಿದ್ರು. ನನಗನ್ಸುತ್ತೆ ಈ ಬಾರಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಹೋಗಬಹುದು. ರಾಮದಾಸ್ ಅವರ ತೆಕ್ಕೆಗೆ ರಾಮದಾಸ್ ಅಂತ ಹೇಳಲ್ಲ, ರಾಮದಾಸ್ ಅಂತ ಹೇಳಲ್ಲ, ಬಿಜೆಪಿ ಅಂತ ಹೇಳ್ತಾ ಇದ್ದೀವಿ. ಈಗ ರಾಮದಾಸ್ ಅವರ ವಿರುದ್ಧ ಆರೋಪಗಳಿದ್ದಾವೆ. ಆರೋಪಗಳಿದ್ರೂ ರಾಮದಾಸ್ ಸಮರ್ಥ, ಚುನಾವಣೆಯನ್ನ ಗೆಲ್ಲುವ ಸಾಮರ್ಥ್ಯ ಇರೋ ಅಭ್ಯರ್ಥಿ ಅಂತ ಹೇಳ್ತಾರೆ. ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಜನರ ಜೊತೆ ಗುರುತಿಸಿಕೊಂಡಿದ್ದಾರೆ ಅನ್ನೋ ಮಾತು ಕೂಡ ಇದೆ. ರಾಜೀವ್ ಅಷ್ಟೇನೆ, ರಾಜೀವ್ ಜನರ ಜೊತೆ ಗುರುತಿಸ್ಕೊಂಡಿದ್ದಾರೆ ಅಂತ. ಆದರೆ ನನಗೆ ಅಧಿಕೃತವಾಗಿ ದೊರೆತಿರುವ ಮಾಹಿತಿಗಳ ಪ್ರಕಾರ
ಇವರಿಬ್ಬರನ್ನು ಹೊರತುಪಡಿಸಿ, ಓಕೆ, ಏಕೆಂದರೆ ರಾಮದಾಸ್ ಆದರೆ ರಾಜೀವ್ ವಿರೋಧ ಮಾಡ್ತಾರೆ, ರಾಜೀವ್ ಆದರೆ ರಾಮದಾಸ್ ವಿರೋಧ ಮಾಡ್ತಾರೆ. ಅಂದ್ರೆ ಇಬ್ರಿಗೂ ಅಲ್ಲಿ ಮತ್ತೆ ಒಳ ಜಗಳಗಳು ಬರುತ್ತವೆ, ಬರಬಾರ್ದು ಅಂದ್ಬಿಟ್ಟು ಅದು ಮತ್ತೆ ಮತದಾನದ ಮೇಲೆ ಯಾರಾದ್ರೂ ಒಬ್ರು ರಾಜ್ಯ ಮಟ್ಟದ ನಾಯಕರು, ಎಸ್ ಎಸ್, ಪ್ರಬಲರಾಗಿರುವ ನಾಯಕರನ್ನ ಅಲ್ಲಿ ಚುನಾವಣಾ ಅಂದ್ರೆ ಬೇರೆ ಕ್ಷೇತ್ರದಿಂದ ಎಲ್ಲಿಂದಾದ್ರೂ ಆಗ್ಬೋದು. ನೋಡಿ, ಈಗ RSS ನ ರಾಷ್ಟ್ರೀಯ ಇದರೊಳಗೆ ಜಂಟಿ ಕಾರ್ಯದರ್ಶಿ ಆಗಿದ್ದಾರಲ್ಲ ಜಿ ಸಂತೋಷ್, ಅವರ ಹೆಸರು ಪ್ರಸ್ತಾಪ ಇದೆ. ಇನ್ನು 2-3 ಹೆಸರುಗಳು ಪ್ರಸ್ತಾಪ ಇದ್ದಾವೆ. ರಾಜ್ಯ ಮಟ್ಟದಿಂದ ಯಾರಾದರೂ ಒಬ್ಬ ಅಭ್ಯರ್ಥಿಯನ್ನು ಅಲ್ಲಿ ಹಾಕಿಬಿಟ್ರೆ ಆವಾಗ ರಾಮದಾಸು ರಾಜೀವ್ ಇಬ್ರು ಇವರ ಜಗಳವನ್ನು ಕೂಡ ತಣಿಸಿದಾಗ ಆಗುತ್ತೆ. ಹಾಗಾಗಿ ಇಲ್ಲಿ MK ಸೋಮಶೇಖರ್ ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ, ಅವರು ಅಷ್ಟೊಂದು ಜನಮನ್ನಣೆಯನ್ನು ಗಳಿಸ್ಕೊಂಡಿಲ್ಲ. ಜನರಿಗೆ ಅಸಮಾಧಾನ, ಅತೃಪ್ತಿ ಅವ್ರ ಮೇಲಿದೆ. ನಾ ಹೇಳದ್ನಲ್ಲ, ರಾಜೀವ್ ಅವರು ಗೆಲ್ತಾರೆ ಅಂತ ಹೇಳಿದೆ. ಅಲ್ಲಿ ರಾಜೀವ್ ಅಲ್ಲ, ವಾಸು ಗೆಲ್ಲುವ ಸಾಧ್ಯತೆ ಇದೆ ಅಂತ ಚಾಮರಾಜದಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಆ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೇನು ಅನ್ಸುತ್ತೆ ಅಂದ್ರೆ ಈ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಸುಲಭವಾಗಿ ಹೋಗುತ್ತೆ. ಎಸ್, ಒಟ್ಟಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಇಲ್ಲಿ ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬಹುದಾಗತ್ತೆ. ಆದರೆ ನಿಮ್ಮ ಕೊನೆಗೆ ಮತ್ತೆ ನಾವು ಹೇಳೋದಷ್ಟೇ, ಮತದಾನ ಅನ್ನುವ ಹಕ್ಕಿದೆಯಲ್ಲ, ಅದು ತುಂಬ ಪರಿಣಾಮಕಾರಿಯಾಗಿರೋದು ಕೇವಲ ಒಂದು ದಿನ ನಾವು ಪ್ರೆಸ್ ಮಾಡಿದ್ರೆ ಸಾಕು ಅನ್ನೋಂಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮನ್ನ ಆಳುವವರು 5 ವರ್ಷಗಳ ಕಾಲ ಇರ್ತಾರೆ. ಅಲ್ಟಿಮೇಟ್ಲಿ ಡೆಮೋಕ್ರಸಿ ಒಳಗೆ ಎಸ್, ಮನಿ ಪವರ್, ಮಜಲ್ ಪವರ್, ಕಾಸ್ಟ್ ಪವರ್ ಇವೆಲ್ಲ ಪ್ಲೇ ಆಗುತ್ತೆ. ನಾವು ಒಂದು ಅವಕಾಶ ಇದೆಯಾ ನೋಡೋಣ. ರಾಘವ ಸೂರ್ಯ ಅವರ ಈ ಮೂಲಕ ಒಂದು ಸಂದೇಶವನ್ನ ಮತದಾರರು ಕೊಡೋಣ. ಏನು ಅಂತಂದ್ರೆ, ನೀವು ನಿಮ್ಮ ಮತವನ್ನ ಮಾರಾಟ ಮಾಡ್ಕೋಬೇಡಿ. ನೀವು ಹಸು ಅಲ್ಲ, ಕುರಿ ಅಲ್ಲ, ಎಮ್ಮೆ ಅಲ್ಲ, ಕೋಣ ಅಲ್ಲ, ದವಸ ಅಲ್ಲ, ಧಾನ್ಯ ಅಲ್ಲ. ಅವರು ಕೊಡುವ 1,000 ರೂಪಾಯಿಗೋ 2,000 ರೂಪಾಯಿಗೋ ನಿಮ್ಮ ಅಮೂಲ್ಯ ಮತವನ್ನ ಮಾರಾಟ ಮಾಡ್ಕೋಬೇಡಿ. ಎಲೆಕ್ಷನ್ ಒಂದು ದಿನ ಮಾತ್ರ. ನೀವು ಅದರ ಬೆಲೆ ಕಟ್ಟಿದ್ರೆ ನೀವು ಅಷ್ಟು 5 ವರ್ಷಗಳ ಕಾಲ ಎಷ್ಟು ಆ ಪೈಸೆಗೂ ಕೂಡ ಬೆಲೆ ಇರಲ್ಲ. ಅಂದ್ರೆ ಅಷ್ಟು ಕಡಿಮೆ ರೇಟಿಗೆ ನೀವು ಸೇಲ್ ಆಗ್ತೀರಾ, ಅದನ್ನ ನೋಡ್ಕೊಳ್ಳಿ. ಅದನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಯಾರು ಅಭಿವೃದ್ಧಿ ಕುರಿತಾಗಿ ಯೋಚನೆ ಮಾಡ್ತಾರೆ, ಇಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಅಂಥ ವ್ಯಕ್ತಿತ್ವ ಯಾರದ್ದಿದೆ ಅನ್ನುವ ಒಂದು ವಿವೇಚನೆಯನ್ನು ಬೆಳೆಸ್ಕೊಳ್ತಾ ನಿಮ್ಮ ಮತ ಚಲಾವಣೆ ಆಗಲಿ ಅನ್ನೋ ಒಂದು ಕೇಳ್ಕೊಳ್ತಾ